ನಿಮ್ ಕೈಯಲ್ಲಿ ಒಂದು ನೋಟ್ಬುಕ್, ಆ ನೋಟ್ಬುಕ್ ಅಲ್ಲಿ ನಿಮ್ಗೆ ಇಷ್ಟ ಆಗದೆ ಇರೋರ ಹೆಸರನ್ನು ಬರ್ದಿಟ್ರೆ ಅವರು ಸಾಯ್ತಾರೆ. ಅವರು ಹೇಗೆ ಸಾಯಬೇಕು ಅಂತ ಬಯಸುತ್ತೀರೋ ಅದನ್ನು ಆ ನೋಟ್ಬುಕ್ ಅಲ್ಲಿ ಬರ್ದಿಟ್ರೆ ಅದೇ ರೀತಿನೇ ಅವರು ಸಾಯ್ತಾರೆ. ಕೇಳ್ಬೇಕಾದ್ರೆ ನೀವು ಕ್ಯೂರಿಯಸ್ ಆಗಿದೆ ಅಲ್ವಾ? ಅದೇ ರೀತಿನೇ ಈ ಮೂವಿಯಲ್ಲಿ ಬರೋ ಹೀರೋಗೆ ಒಂದು ನೋಟ್ಬುಕ್ ಸಿಗುತ್ತೆ. ಆ ನೋಟ್ಬುಕ್ ನ ಯೂಸ್ ಮಾಡಿ ಯಾರನ್ನೆಲ್ಲ ಕೊಲ್ತಾನೆ, ಎಷ್ಟು ಜನರನ್ನ ಸಾಯಿಸ್ತಾನೆ, ಹಾಗೆ ಮರ್ಡರ್ಗಳನ್ನೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಪೊಲೀಸ್ ಅವರು ಸುಮ್ನೆ ಇರ್ತಾರ? ಒಂದ್ ಕಡೆ ಪೊಲೀಸ್ ಇವನ್ನ ಹುಡುಕ್ತಾರೆ, ಇವನೊಂದ್ ಪೊಲೀಸ್ ನ ಹುಡುಕ್ತಾನೆ. ಇದ್ರ ಮಧ್ಯದಲ್ಲಿ ಸ್ಯಾಡಿಸ್ಟ್ ಹೀರೋಯಿನ್ ಆವಾಗ ಬಂದು ಹೋಗುವ ದೆವ್ವ ಅಂತ ಭಯಂಕರ ಇಂಟ್ರೆಸ್ಟಿಂಗ್ ಆಗಿ ಮಾಡಿರುವ ಸ್ಟೋರಿ. ಸೊ ಇವತ್ತು ನಾವು ನೋಡೋ ಮೂವಿ ಯಾವ್ದು ಅಂದ್ರೆ 2017 ಅಲ್ಲಿ ಆಡಮ್ ವಿಂಗಾರ್ಡ್ ಡೈರೆಕ್ಷನ್ ಅಲ್ಲಿ ನೇಟ್ ವೊಲ್ಫ್, ಲೆಕಿತ್ ಸ್ಟ್ಯಾನ್ಫೀಲ್ಡ್ ಮತ್ತು ಮ್ಯಾರ್ಗರೆಟ್ ಕ್ವಿಲ್ಲಿ ಆಕ್ಟಿಂಗ್ ಅಲ್ಲಿ ಹಾರರ್ ಮಿಸ್ಟರಿ ಆಗಿ ರಿಲೀಸ್ ಆಗಿದ್ದ ಡೆತ್ ನೋಟ್ ಅನ್ನೋ ಮೂವಿ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನೋಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾರಿದೆ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಸರಿ, ಓಕೆ, ಡೆತ್ ನೋಟ್ ಅನ್ನೋ ಮೂವಿ ಒಳಗಡೆ ಹೋಗೋಣ. ಇವರೇ ನಮ್ ಹೀರೋ ಲೈಟ್ ಟರ್ನರ್. ಇವರು ತುಂಬಾನೇ ಇನ್ನೋಸೆಂಟ್ ಹುಡುಗ. ಇವರು ಒಂದಿನ ಸ್ಕೂಲ್ ಪ್ಲೇ ಗ್ರೌಂಡ್ ಅಲ್ಲಿ ಕೂತ್ಕೊಂಡು ಹೋಮ್ ವರ್ಕ್ ನೆಲ್ಲ ಬರೀತಾ ಇರ್ಬೇಕಾದ್ರೆ ಆಕಾಶದಿಂದ ಯಾವ್ದೋ ಒಂದು ಬುಕ್ ಬಂದು ಬೀಳುತ್ತೆ. ಅದು ಏನು ಅಂತ ನೋಡೋದಕ್ಕೆ ಹೀರೋ ಹೋಗ್ತಾರೆ. ಅದನ್ನ ನೋಡಿದ್ರೆ ಅದ್ರ ಮೇಲೆ ಡೆತ್ ನೋಟ್ ಅಂತ ಬರ್ದಿದೆ. ಏನೋ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಹೀರೋ ಆ ಬುಕ್ ನ ತಗೊಂಡು ಇಟ್ಕೊಳ್ತಾರೆ. ಆವಾಗ ಜೋರಾಗಿ ಮಳೆ ಬರೋದಕ್ಕೆ ಶುರುವಾಗುತ್ತೆ. ಆದ್ರಿಂದ ಎಲ್ಲರೂ ಮಳೆಯಲ್ಲಿ ನೆನಿಬಾರ್ದು ಅಂತ ಓಡೋಗಿ ಅವಸ್ಕೊಳ್ತಾ ಇರ್ತಾರೆ. ಹಾಗೆ ನಮ್ ಹೀರೋನು ಹೋಗ್ತಾ ಇರ್ಬೇಕಾದ್ರೆ ಆ ಸ್ಕೂಲ್ ಅಲ್ಲಿ 3 ಬ್ಯಾಡ್ ಬಾಯ್ಸ್ ಇರ್ತಾರೆ. ಅವರು ಒಂದು ಹುಡುಗನ್ನ ಹಾಕಿ ಹೊಡೆದು ಅವನ ಹತ್ರ ಇರೋ ಹಣನೆಲ್ಲ ಕಿತ್ಕೊಳ್ತಾ ಇರ್ತಾರೆ. ಅದನ್ನ ನೋಡಿ ಒಂದ್ ಹುಡುಗಿ ಹೋಗಿ ಆ ಬ್ಯಾಡ್ ಬಾಯ್ಸ್ ಹತ್ರ ಜಗಳ ಮಾಡ್ತಾರೆ. ಲೋ, ನೀವೆಲ್ಲ ಹಿಂಗ್ ಮಾಡ್ಬಾರ್ದು ಕಣ್ರೋ, ಇದೆಲ್ಲ ತಪ್ಪು ಅಂತ ಹೇಳ್ಬೇಕಾದ್ರೆ ಆ ಹುಡುಗರು ಆ ಹುಡುಗಿಗೂ ಮರ್ಯಾದೆ ಕೊಡದೆ ಒಂಥರ ಬಿಹೇವ್ ಮಾಡ್ತಾರೆ. ಆ ಹುಡುಗಿ ಯಾರು ಅಂದ್ರೆ ಆ ಹುಡುಗಿ ಮೇಲೆನೆ ನಮ್ ಹೀರೋಗೆ ತುಂಬಾ ದಿನದಿಂದ ಕ್ರಶ್ ಇರುತ್ತೆ. ಸೊ ಆದ್ರಿಂದ ನಮ್ ಹೀರೋಗೆ ಕೋಪ ಬಂದು ಆ ಹುಡುಗರ ಹತ್ರ ಹೋಗಿ, ಲೋ, ನೀವ್ ಹಿಂಗೆಲ್ಲ ಮಾಡ್ಬಾರ್ದು, ಇದೆಲ್ಲ ತಪ್ಪು, ನೀವೆಲ್ಲ ಅಕ್ಕ ತಂಗಿರ ಜೊತೆ ಎಲ್ಲ ಹುಟ್ಟಿಲ್ವಾ ಅಂತೆಲ್ಲ ಬೈತಾ ಇರ್ಬೇಕಾದ್ರೆ ಆ ಬ್ಯಾಡ್ ಬಾಯ್ಸ್ ಇಂದ ಒಬ್ಬ ಹುಡುಗ ನಮ್ ಹೀರೋ ನೋಸ್ ಮೇಲೆನೆ ಪಂಚ್ ಮಾಡ್ಬಿಡ್ತಾನೆ. ಅಷ್ಟೇ, ನಮ್ ಹೀರೋ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾರೆ. ಆವಾಗ ನಮ್ ಹೀರೋ ಕೈಯಲ್ಲಿ ಪೇಪರ್ಸ್ ಗಳಿದೆ. ಆವಾಗ ಅಲ್ಲಿಗೆ ಬಂದ ಟೀಚರ್ ಆ ಪೇಪರ್ಸ್ ಗಳನ್ನ ತಗೊಂಡು ನೋಡಿದ್ರೆ 10-15 ಜನರ ಹೋಮ್ ವರ್ಕ್ ನ ನಮ್ ಹೀರೋ ಬರ್ದಿಟ್ಟಿದ್ದಾರೆ. ಸೊ ಅದರಿಂದ ಆ ಟೀಚರ್ ಆ ಪೇಪರ್ಸ್ ಗಳನ್ನ ತಗೊಂಡೋಗಿ ಸ್ಕೂಲ್ ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಮಾಡ್ಬಿಡ್ತಾರೆ. ಆ ಹುಡುಗರು ನಮ್ ಹೀರೋನ ಹೊಡೆದಿರೋದನ್ನ ಬಿಟ್ಟು, ನೀನು ನಿನ್ ಹೋಮ್ ವರ್ಕ್ ನ ಮಾತ್ರ ಬರೆಯೋದನ್ನ ಬಿಟ್ಟು ಬೇರೆಯವ್ರ ಹೋಮ್ ವರ್ಕ್ ನೆಲ್ಲ ಯಾಕೋ ಬರ್ದಿಟ್ಟಿದ್ಯಾ ಅಂತ ಆ ಸ್ಕೂಲ್ ಪ್ರಿನ್ಸಿಪಲ್ ನಮ್ ಹೀರೋಗೆ ಪನಿಷ್ಮೆಂಟ್ ಮಾಡ್ತಾರೆ. ಒಂದು 2 ವೀಕ್ಸ್ ಆ ಸ್ಕೂಲ್ ಅಲ್ಲಿ ಯಾರು ಇಲ್ದಿರೋ ರೂಮ್ ಒಳಗಡೆ ಕೂತ್ಕೊಂಡು ಓದ್ಕೊಳ್ಬೇಕು ಅಂತ. ಸೊ ಆದ್ರಿಂದ ನಮ್ ಹೀರೋ ಪ್ರಿನ್ಸಿಪಲ್ ಕೊಟ್ಟಿರೋ ಪನಿಷ್ಮೆಂಟ್ ನ ಫಾಲೋ ಮಾಡೋಣ ಅಂತ ಯಾರು ಇಲ್ದೇ ಇರೋ ರೂಮ್ ಒಳಗಡೆ ಹೋಗಿ ಓದ್ಕೊಳ್ಳೋಣ ಅಂತ ಕೂತ್ಕೊಳ್ತಾರೆ. ಆವಾಗ ಡೆತ್ ನೋಟ್ ಬುಕ್ ನ ತಗೊಂಡು ಓದೋದಿಕ್ಕೆ ಶುರು ಮಾಡ್ತಾರೆ. ಆ ಬುಕ್ ಅಲ್ಲಿ 106 ರೂಲ್ಸ್ ಗಳು ಬರ್ದಿದೆ. ಫಸ್ಟ್ ರೂಲ್, ನೀನ್ ಯಾರ ಹೆಸರು ಬರೀತೀಯೋ ಅವರು ಸಾಯ್ತಾರೆ. ಹಾಗೆ ಹೆಸರನ್ನು ಬರಿಬೇಕಾದ್ರೆ ಯಾರ ಹೆಸರನ್ನ ಬರೀತೀಯೋ ಅವ್ರ ಮುಖನ ಮನ್ಸಲ್ಲಿ ನೆನಪಲ್ಲಿ ಇಟ್ಕೊಂಡೇ ಬರಿಬೇಕು, ಇಲ್ಲ ಅಂದ್ರೆ ಅದು ವರ್ಕೌಟ್ ಆಗಲ್ಲ. ಹಾಗನ್ನೋ ತರ ತುಂಬಾನೇ ರೂಲ್ಸ್ ಗಳಿದೆ. ಆ ಬುಕ್ ಅಲ್ಲಿ ಆಲ್ರೆಡಿ ತುಂಬಾ ಜನರ ಹೆಸರು ಬರ್ದಿದೆ. ಹಾಗೆ ಪೇಜ್ ಗಳನ್ನ ಟರ್ನ್ ಮಾಡ್ತಾ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಕೆಲವೊಂದು ಎಂಟಿ ಪೇಜಸ್ ಗಳು ಇದೆ. ಇವನಿಗೆ ಬೇಕಾಗಿರೋ ಹೆಸರುಗಳನ್ನು ಬರೆಯೋದಕ್ಕೆ ತಕ್ಕಂಗೆ. ಅದೇ ಟೈಮ್ ಅಲ್ಲಿ ಇಲ್ಲಿ ಪವರ್ ಕಟ್ ಆಗುತ್ತೆ. ಮತ್ತೆ ಆ ರೂಮ್ ಒಳಗಡೆ ಭಯಂಕರವಾಗಿ ಗಾಳಿ ಬೀಸುತ್ತೆ. ಆವಾಗ ಅಲ್ಲಿ ದೆವ್ವ ರೀತಿ ವಿಚಿತ್ರವಾದ ರೂಪವನ್ನು ನೋಡಿ ತುಂಬಾನೇ ಹೆದರ್ಕೊಳ್ತಾನೆ, ಅರ್ಚ್ಕೊಳ್ತಾನೆ, ಕಿರ್ಚ್ಕೊಳ್ತಾನೆ, ಅಲ್ಲಿಗೂ ಇಲ್ಲಿಗೂ ಓಡೋಗ್ತಾ ಇದ್ದಾನೆ. ಕಾಪಾಡಿ ಕಾಪಾಡಿ ಅಂತ ಹೇಳ್ಕೊಳ್ತಾ ಇದ್ದಾನೆ. ಆಮೇಲೆ ದೊಡ್ಡ ಹೋರಾಟದ ನಂತರ ಭಯ ಎಲ್ಲ ಕಡಿಮೆಯಾಗಿ ಆ ದೆವ್ವದ ರೀತಿ ಇರೋ ವಿಚಿತ್ರವಾದ ರೂಪದ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಅದೇ ಟೈಮ್ ಅಲ್ಲಿ ವಿಂಡೋ ಡೋರ್ ಇಂದ ಹೊರಗಡೆ ನೋಡಿದ್ರೆ ನಮ್ ಹೀರೋ ನೋಸ್ ಮೇಲೆನೆ ಪಂಚ್ ಮಾಡಿದ್ರಲ್ಲ ಆ ಬ್ಯಾಡ್ ಬಾಯ್ಸ್, ಆ ಹುಡುಗರು ಯಾವ್ದೋ ಒಂದು ಹುಡುಗಿ ಹತ್ರ ಒಂಥರ ಬಿಹೇವ್ ಮಾಡ್ತಾ ಇದ್ದಾರೆ. ಆ ಹುಡುಗಿನ ಅಬ್ಯೂಸ್ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಒಬ್ಬ ಹುಡುಗ ಸ್ಕೂಲಲ್ಲಿ ಓದೋ ಹುಡುಗನ್ ತರನೇ ಇಲ್ಲ, ಯಾವ್ದೋ ರೌಡಿ ತರ ಇದ್ದಾನೆ. ಸೊ ಆಲ್ರೆಡಿ ನಮ್ ಹೀರೋಗೆ ಆ ಹುಡುಗನ ಮೇಲೆ ಕೋಪ ಇರಬೇಕಾದ್ರೆ ಈ ಬುಕ್ ನ ಟೆಸ್ಟ್ ಮಾಡೋದಕ್ಕಾಗಿ ನೀನ್ ಯಾಕೆ ಆ ಹುಡುಗನ ಹೆಸರನ್ನ ಈ ಬುಕ್ ಅಲ್ಲಿ ಬರಿಬಾರ್ದು ಅಂತ ಆ ವಿಚಿತ್ರವಾದ ದೆವ್ವ ರೂಪ ಹೇಳುತ್ತೆ. ಒಳ್ಳೇದಾಯ್ತು ಅಂತ ನಮ್ ಹೀರೋ ಆ ಹುಡುಗನ ಹೆಸರನ್ನ ಬುಕ್ ಅಲ್ಲಿ ಬರೀತಾನೆ. ಹಾಗೆ ನೇಮ್ ನ ಮಾತ್ರ ಬರ್ದು ನಿಲ್ಲಿಸಬೇಕಾದ್ರೆ, ಬರೀ ನೇಮ್ ನ ಮಾತ್ರ ಬರ್ದು ನಿಲ್ಲಿಸಬೇಡ, ನಿನ್ಗೆ ಇಷ್ಟ ಇದ್ರೆ ಅವ್ನು ಹೇಗೆ ಸಾಯ್ಬೇಕು ಅಂತ ನೀನ್ ಬಯಸ್ತೀಯೋ ಅದನ್ನ ಆ ಬುಕ್ ಅಲ್ಲಿ ಹಾಗೆ ಬರ್ದಿಡು ಅಂತ ಹೇಳುತ್ತೆ ಆ ವಿಚಿತ್ರವಾದ ದೆವ್ವ ರೂಪ. ಸೊ ಆದ್ರಿಂದ ನಮ್ ಹೀರೋ ಆ ಹುಡುಗ ತಲೆ ಕಟ್ಟಾಗಿ ಸಾಯ್ಬೇಕು ಅಂತ ಬರೀತಾನೆ. ಸೊ ಇವಾಗ ಏನ್ ನಡೀತಿದೆ ಅಂತ ನೋಡೋದಕ್ಕಾಗಿ ನಮ್ ಹೀರೋ ಮತ್ತೆ ವಿಂಡೋ ಇಂದ ಹೊರಗಡೆ ನೋಡ್ತಾನೆ. ಎಲ್ಲಾನು ನೇಚರ್ ಆಗಿ ನಾರ್ಮಲ್ ಆಗಿ ನಡೀತಾ ಇದೆ. ಒಂದ್ ಹೆಂಗ್ಸು ಅವಳು ಗ್ರಾಸರಿ ಬ್ಯಾಗ್ ಇಂದ ಗ್ರಾಸರೀಸ್ ಎಲ್ಲ ಬೀಳ್ಬೇಕಾದ್ರೆ ಅದು ಅಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಆಗಿ ಒಂದ್ ಕಾರು ಆ ಕಾರ್ ಮೇಲೆ ಒಂದ್ ಲ್ಯಾಡರ್ ನ ಇಟ್ಟು ತಗೊಂಡ್ ಬರ್ತಾ ಇರ್ತಾರೆ. ಆ ಕಾರ್ ಇನ್ನೊಂದ್ ಕಾರ್ ಮೇಲೆ ಡ್ಯಾಶ್ ಮಾಡಿ ಆ ಕಾರ್ ಮೇಲೆ ಇದ್ದ ಲ್ಯಾಡರ್ ಲೂಸ್ ಆಗಿದ್ರಿಂದ ಹೊರಗಡೆ ಬಂದು ಆ ಹುಡುಗನ ತಲೆನ ತುಂಡಾಗಿ ಕಟ್ ಮಾಡುತ್ತೆ. ಅದ್ರಲ್ಲೂ ಆ ಲ್ಯಾಡರ್ ಸ್ಪೀಡ್ ಆಗಿ ಹೋಗಿ ಅವನ್ ಬಾಯಿಗೆನೆ ಹೊಡೆದು ಸಾಯಿಸುತ್ತೆ ನೋಡಿ. ಭಯಂಕರವಾಗಿರುತ್ತೆ. ಅದನ್ನ ನೋಡಿ ನಮ್ ಹೀರೋನೇ ತುಂಬಾನೇ ಹೆದರ್ಕೊಬಿಟ್ಟಿದ್ದಾನೆ.
ಈ ಬುಕ್ ನ ಯಾರು 7 days ಇಟ್ಕೊಳ್ತಾರೋ ಅವ್ರನ್ನ ಕೀಪರ್ ಅಂತ ಹೇಳ್ತಾರೆ. ಸೊ ಆ ತರ ಈ ಬುಕ್ ನ 7 days ಯಾರು ಇಟ್ಕೊಂಡು ಕೀಪರ್ ಆಗ್ತಾರೋ ಅಂತವ್ರ ಕಣ್ಣಿಗೆ ಮಾತ್ರ ನಾನು ಕಾಣಿಸ್ಕೊಳ್ತೀನಿ ಅಂತ ಅವಿಚಿತ್ರವಾದ ದೆವ್ವ ರೂಪ ಹೇಳಿ ಅಲ್ಲಿಂದ ಹೊರಟೋಗುತ್ತೆ. ಆಮೇಲೆ ನಮ್ ಹೀರೋ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಅವ್ರ ತಂದೆ ಜೊತೆ ಕೂತ್ಕೊಂಡು ಡಿನ್ನರ್ ಮಾಡ್ತಾ ಇದ್ದಾನೆ. ಆಲ್ರೆಡಿ ಅವ್ರ ಅಮ್ಮ ತೀರೋಗಿದ್ದಾರೆ. ಅವ್ರು ಹೇಗೆ ಸತ್ರು ಅಂದ್ರೆ ಒಬ್ಬ ಅವ್ರನ್ನ ಆಕ್ಸಿಡೆಂಟ್ ಮಾಡಿ ಕೊಂದ್ಬಿಟ್ಟು ಕಾನೂನ್ ಮುಂದೆ ಅವ್ನಿಗೆ ಪನಿಷ್ಮೆಂಟ್ ಸಿಕ್ತೆ ಈಸಿಯಾಗಿ ಎಸ್ಕೇಪ್ ಆಗ್ಬಿಟ್ಟಿರ್ತಾನೆ. ಯಾರೋ ದೊಡ್ಡ ಡಾನ್ ಅನ್ಸುತ್ತೆ, ಭಯಂಕರವಾದ ಪೊಲಿಟಿಷಿಯನ್ ಸಪೋರ್ಟ್ ಇರಬೇಕು, ಆದ್ರಿಂದಾನೆ ಕಾನೂನ್ ಮುಂದೆ ಪನಿಷ್ಮೆಂಟ್ ಸಿಕ್ತೆ ಈಸಿಯಾಗಿ ಎಸ್ಕೇಪ್ ಆಗಿದ್ದಾನೆ. ಸೊ ಅವನ್ನೆಲ್ಲ ನಿಮ್ಗೆ ಹಿಡಿಯಕ್ಕಾಗ್ಲಿಲ್ಲ, ನೀವೆಲ್ಲ ಎಂತ ಪೊಲೀಸ್ ಅಂತ ಅವ್ರ ಅಪ್ಪನ್ನ ಬೈದ್ಬಿಟ್ಟು ನಮ್ ಹೀರೋ ಅವ್ನ ರೂಮಿಗೆ ಹೋಗ್ತಾನೆ. ರೂಮ್ಗೆ ಹೋಗಿ ಮತ್ತೆ ಅಲ್ಲಿ ಕೂತ್ಕೊಂಡು ರೂಲ್ಸ್ ಗಳನ್ನ ಓದುತ್ತಾನೆ. ರೂಲ್ ನಂಬರ್ 64. ಈ ಬುಕ್ ಮಾತ್ರ ಅಲ್ಲ, ಈ ಬುಕ್ ಇಂದ ಒಂದ್ ಪೇಜ್ ನ ಅರ್ದು ಯೂಸ್ ಮಾಡಿದ್ರು ಕೂಡ ಈ ಬುಕ್ಕಿಗೆ ಎಷ್ಟು ಪವರ್ ಇದೆಯೋ ಅಷ್ಟೇ ಪವರ್ ಆ ಪೇಜ್ಗೂ ಇರುತ್ತೆ ಅಂತ ಹಾಕಿದೆ. ನೆಕ್ಸ್ಟ್ ನೋಡಿದ್ರೆ ರೂಲ್ 95. ಅದ್ರಲ್ಲಿ ಏನ್ ಹಾಕಿದೆ ಅಂದ್ರೆ ಯಾರ್ ಬೇಕಾದ್ರೂ ಈ ಬುಕ್ ನ ಯೂಸ್ ಮಾಡಬಹುದು, ಯಾರ್ ಬೇಕಾದ್ರೂ ಯಾರ ಹೆಸರನ್ನ ಬೇಕಾದ್ರೂ ಬರಿಬಹುದು ಅಂತ ಇದೆ. ಆದ್ರೆ ಕಂಟಿನ್ಯೂಸ್ ಯಾರು 7 days ಆ ಬುಕ್ ನ ಇಟ್ಕೊಂಡು ಕೀಪರ್ ಆಗ್ತಾರೋ ಅಂತವ್ರ ಕಣ್ಣಿಗೆ ಮಾತ್ರನೇ ರಯಕ್ ಅನ್ನುವ ವಿಚಿತ್ರವಾದ ದೆವ್ವದ ರೂಪ ಕಾಣಿಸಿಕೊಳ್ಳುತ್ತೆ ಅಂತಾನು ಬರ್ದಿದೆ. ಆ ದೆವ್ವದ ಹೆಸರು ರಯಕ್. ಏನಪ್ಪಾ ಇಷ್ಟೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂತ ನಮ್ ಹೀರೋ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಡೆವಿಲ್ ರಯಕ್ ಬರುತ್ತೆ. ಈ ಡೆವಿಲ್ ರಯಕ್ಕೆ ಡೆತ್ ಗಾಡ್ ಅಂತ ತುಂಬಾ ಬುಕ್ಸ್ ಗಳಲ್ಲಿ ಬರ್ದಿದೆ. ಆ ಡೆವಿಲ್ ರಯಕ್ ಇವಾಗ ಹೇಳುತ್ತೆ, ರೂಲ್ ನಂಬರ್ 20 ಚೆನ್ನಾಗಿ ಹೋದು. ಒಬ್ರ ಹೆಸರನ್ನ ಈ ಬುಕ್ ಅಲ್ಲಿ ಬರಿತೀಯ ಅಂದ್ರೆ ಅವರು ಸಾಯೋದಕ್ಕೂ ಮುಂಚೆ 48 hours ಅಂದ್ರೆ 2 ದಿನ ಕಂಪ್ಲೀಟ್ ಆಗಿ ನೀನ್ ಅವ್ರನ್ನ ಕಂಟ್ರೋಲ್ ಗೆ ತಗೊಳ್ಬಹುದು. ನೀನ್ ಏನ್ ಅನ್ಕೊಳ್ತೀಯೋ, ಅವನು ಏನೆಲ್ಲ ಮಾಡ್ಬೇಕು ಅನ್ಕೊಳ್ತೀಯೋ ಅದನ್ನೆಲ್ಲ ಈ ಬುಕ್ ಅಲ್ಲಿ ಬರ್ದಿಟ್ರೆ ಅದೇ ರೀತಿನೇ ಅವ್ನ್ ಮಾಡ್ತಾನೆ. ಕಂಪ್ಲೀಟ್ ಆಗಿ ನೀನ್ ಕಂಟ್ರೋಲ್ ಅಲ್ಲಿ ತಗೊಳ್ಬಹುದು ಅನ್ನೋ ತರ ಇನ್ಫಾರ್ಮೇಶನ್ ನಮ್ ಹೀರೋಗೆ ಕೊಟ್ಟಿದ ತಕ್ಷಣ ಇನ್ನುವೇ ನಮ್ ಹೀರೋಗೆ ಈಸಿ ಆಯ್ತು. ಅದೇ ತರ ರೂಲ್ ನಂಬರ್ 28 ನೋಡು. ನೀನ್ ಇಲ್ಲಿ ಬರೆಯುವ ಒಂದೊಂದು ಡೆತ್ತುವೆ ನೇಚರ್ ಗೆ ಪಾಸಿಬಲ್ ಆಗಿ ಇರಬೇಕು. ಎಕ್ಸಾಂಪಲ್, ಒಬ್ಬ ಸಮುದ್ರದಲ್ಲಿ ಈಜಾಡ್ತಿರ್ಬೇಕಾದ್ರೆ ಶಾರ್ಕ್ ಇಂದ ಕಚ್ಚಿ ಸತ್ತ ಅಂದ್ರೆ ಅದು ನೇಚರ್ ಅಲ್ಲಿ ಪಾಸಿಬಲ್ ಇದೆ. ಆದ್ರೆ ಮನೇಲಿ ಬಾತ್ರೂಮ್ ಅಲ್ಲಿ ಕೂತಿರ್ಬೇಕಾದ್ರೆ ಶಾರ್ಕ್ ಕಚ್ಚಿ ಅವ್ನು ಸತ್ತ ಅಂದ್ರೆ ಅದು ನೇಚರ್ ಅಲ್ಲಿ ಪಾಸಿಬಲ್ ಇಲ್ಲ. ಸೊ ಒಂದೊಂದು ಡೆತ್ ನು ಲಾಜಿಕ್ ಆಗಿ ಬರಿಬೇಕು ಅಂತ ಆ ರಯಕ್ ಡೆವಿಲ್ ಹೇಳುತ್ತೆ. ಸೊ ತಕ್ಷಣ ನಮ್ ಹೀರೋ ಏನ್ ಮಾಡ್ತಾನೆ ಅಂದ್ರೆ ಅವ್ರ ತಂದೆ ರೂಮ್ ಗೆ ಹೋಗ್ತಾನೆ. ಅಲ್ಲಿ ಸೆಲ್ಫ್ ನಲ್ಲಿ ಅವ್ರ ಹೆಂಡತಿ ಅಂದ್ರೆ ನಮ್ ಹೀರೋ ಅವರ ಅಮ್ಮ ಅವ್ರು ಹೇಗೆ ಸತ್ರು, ಅವ್ರನ್ನ ಯಾರು ಆಕ್ಸಿಡೆಂಟ್ ಮಾಡಿ ಕೊಂದಿದ್ದು ಅಂತ ನ್ಯೂಸ್ ಪೇಪರ್ ಫೋಟೋಸ್ ಎಲ್ಲ ಬಂದಿರುತ್ತಲ್ಲ ಅದರಲ್ಲಿ ಒಂದು ಬಿಟ್ ನ ಅರ್ದು ತಂದು ಮನೇಲಿ ಇಟ್ಟಿರ್ತಾರೆ. ಅದನ್ನ ನಮ್ ಹೀರೋ ರೂಮಿಗೆ ತಗೊಂಡ್ ಬಂದು ಅವ್ರ ತಾಯಿನ ಒಬ್ಬ ಆಕ್ಸಿಡೆಂಟ್ ಮಾಡಿ ಕೊಂದಿರ್ತಾನಲ್ಲ ಅವ್ನ ಮುಖನ ನೋಡ್ಕೊಂಡೆ ಅವನ ಹೆಸರನ್ನ ಬರೀತಾನೆ, ಅವ್ನು ಹೇಗೆ ಸಾಯಬೇಕು ಅಂತಾನು ಬರೀತಾನೆ. ಅದೇ ಟೈಮ್ ಅಲ್ಲಿ ಇಲ್ಲಿ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡ್ತಿರುವ ಮರ್ಡರರ್ ಅವನು ತಿನ್ನೋದಕ್ಕೆ ಯೂಸ್ ಮಾಡ್ತಿದ್ದ ಚಾಕುನೆ ಅವನ್ ಕತ್ತಿಗೆ ಚುಚ್ಚಿ ಅಲ್ಲೇ ವಾಮಿಟ್ ಬ್ಲಡ್ ಮಾಡಿ ಅದೇ ಜಾಗದಲ್ಲಿ ಸಾಯ್ತಾನೆ. ನೆಕ್ಸ್ಟ್ ದಿನ ಮಾರ್ನಿಂಗ್ ನಮ್ ಹೀರೋ ಅವರ ತಂದೆ ನಮ್ ಹೀರೋ ಹತ್ರ ಬಂದು ನಿಮ್ ತಾಯಿನ ಒಬ್ಬ ಕೊಂದಲ್ಲ, ಅವನು ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡ್ತಿರ್ಬೇಕಾದ್ರೆ ಸತ್ತೋದ, ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಮೇಲೆ ನಮ್ ಹೀರೋ ಸ್ಕೂಲ್ಗೆ ಹೋಗ್ತಾನೆ. ಸ್ಕೂಲ್ಗೆ ಹೋದ್ರೆ ಅಲ್ಲಿ ಹೀರೋಯಿನ್ ಇದ್ದಾಳೆ. ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಒಂದು ಹುಡುಗಿ ಬಂದ್ಲಲ್ಲ ಅವಳೇ ನಮ್ ಕಥೆಯ ಹೀರೋಯಿನ್. ಅವಳ ಹತ್ರ ಈ ಬುಕ್ ಬಗ್ಗೆ ಡಿಸ್ಕಸ್ ಮಾಡ್ತಾನೆ. ಅವಳು ನಂಬ್ತಾನೆ ಇಲ್ಲ. ಸರಿ ಬಾ ನಾನ್ ನಿಮ್ಗೆ ಒಂದು ಡೆಮೋ ತೋರಿಸ್ತೀನಿ ಅಂತ ಹೀರೋ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ಒಂದು ಕಂಪ್ಯೂಟರ್ ಮುಂದೆ ಕೂರಿಸ್ತಾನೆ. ಅಲ್ಲಿ ಲೋಕಲ್ ನ್ಯೂಸ್ ಅಲ್ಲಿ ಲೈವ್ ಆಗಿ ಒಂದು ಕ್ರೈಮ್ ಹೋಗ್ತಾ ಇದೆ. ಒಂದು ಹುಡುಗಿನ ಹೋಸ್ಟೇಜ್ ಆಗಿ ಇಟ್ಕೊಂಡು ಎಲ್ಲಾರನು ಎದುರಿಸ್ತಾ ಇದ್ದಾನೆ ಅಲ್ಲೊಬ್ಬ. ಅವನ ಹೆಸರೇನು ಅವನ ಮುಖ ಏನು ಅಂತ ಲೈವ್ ಟಿವಿಯಲ್ಲಿ ಕಾಣೋದ್ರಿಂದ ನಮ್ ಹೀರೋ ಆ ಡೆತ್ ನೋಟ್ ಬುಕ್ ಅಲ್ಲಿ ಅವನ ಹೆಸರನ್ನು ಬರ್ದು ಅವನ ಮುಖನ ನೆನೆಸ್ಕೊಂಡೆ ಅವ್ನು ಹೇಗೆ ಸಾಯ್ಬೇಕು ಅಂತಾನು ಬರ್ದಿಡ್ತಾನೆ. ಅದೇ ರೀತಿನೇ ಅವನಲ್ಲಿ ಸಾಯ್ತಾನೆ. ಸೊ ಆದ್ರಿಂದ ಅದನ್ನ ನೋಡಿ ನಮ್ ಹೀರೋಯಿನ್ ತುಂಬಾನೇ ಗಾಬರಿ ಆಗ್ತಾಳೆ. ನಮ್ಮ ಹತ್ರ ಇರೋ ಈ ಬುಕ್ ನ ಇಟ್ಟು ನಾವು ಇನ್ನು ಏನೆಲ್ಲ ಮಾಡಬಹುದು ಅಂತ. ಏನ್ ಮಾಡ್ತಾರೆ ಅಂದ್ರೆ ಒಂದೊಂದ್ ದಿನಾನುವೆ ಈ ತರ ಕ್ರೈಮ್ ನೆಲ್ಲ ಮಾಡಿ ಕಾನೂನಿಂದ ತಪ್ಪಿಸ್ಕೊಂಡಿರ್ತಾರಲ್ಲ ಅಂತವ್ರ ಹೆಸರನ್ನೆಲ್ಲ ಒಂದು ಲಿಸ್ಟ್ ಹಾಕಿ ಒಬ್ಬೊಬ್ರ ಹೆಸರನ್ನು ಆ ಡೆತ್ ನೋಟ್ ಬುಕ್ ಅಲ್ಲಿ ಬರ್ದಿಟ್ಟು ಡಿಫ್ರೆಂಟ್ ಆಗಿ ಸಾಯಿಸ್ತಾ ಇದ್ದಾರೆ. ಇಲ್ಲಿ ನಮ್ ಹೀರೋ ಅವನಿಗೇನೆ ಒಂದು ಹೆಸರನ್ನ ಹೊಸದಾಗಿ ಇಟ್ಕೊಳ್ತಾನೆ. ಒರಿಜಿನಲ್ ನೇಮ್ ಹೊರಗಡೆ ಗೊತ್ತಾಗ್ಬಾರ್ದಲ್ವಾ, ಆದ್ರಿಂದ ಇವನ್ಗೆ ಕಿರಾ ಅಂತ ಹೆಸರು ಇಟ್ಕೊಳ್ತಾನೆ. ಕಿರಾ ಅಂದ್ರೆ ರಷ್ಯನ್ ಲ್ಯಾಂಗ್ವೇಜ್ ಅಲ್ಲಿ ಲೈಟ್ ಅಂತ ಅರ್ಥ. ಆಕ್ಚುಲಿ ನಮ್ ಹೀರೋ ಹೆಸರೇ ಲೈಟ್. ಸೊ ಇಂಡೈರೆಕ್ಟ್ ಆಗಿ ಅವನ ಹೆಸರನ್ನ ಇಟ್ಟಿದ್ದಾನೆ. ಅದು ಮಾತ್ರ ಅಲ್ಲದೆ ಈ ಕಿರಾ ಅನ್ನೋ ವರ್ಡ್ ಆರಿಜಿನ್ ಎಲ್ಲಿಂದ ಬಂತು ಅಂತ ಸರ್ಚ್ ಮಾಡಿ ನೋಡಿದ್ರೆ ಜಾಪನೀಸ್ ಲ್ಯಾಂಗ್ವೇಜ್ ಅಲ್ಲಿ ಕಿರಾ ಅಂದ್ರೆ ಕಿಲ್ಲರ್ ಅಂತ ಅರ್ಥ, ಅಂದ್ರೆ ಕೊಲೆಗಾರ ಅಂತ ಅರ್ಥ. ಸೊ ಇವನಿಂದ ಸಾಯುವ ಎಲ್ಲ ವಿಕ್ಟಿಮ್ ಗಳುವೆ ಸಾಯೋದಕ್ಕಿಂತ ಮುಂಚೆ ಕಿರಾ ಅಂತ ಬರ್ದಿಟ್ಟು ಸಾಯ್ಬೇಕು ಅನ್ನೋ ತರ ಆ ಡೆತ್ ನೋಟ್ ಅಲ್ಲಿ ಬರ್ದಿಡ್ತಾನೆ. ಅದೇ ತರ ಎಲ್ಲ ನಡೀತಾ ಇದೆ. ಸಡನ್ ಆಗಿ ನೋಡಿದ್ರೆ ಒಂದ್ ಪಬ್ ಅಲ್ಲಿ 100 ಜನ ಸತ್ತು ಬಿದ್ದಿದ್ದಾರೆ. 2 ಗ್ಯಾಂಗ್ಸ್ಟರ್ ಗ್ರೂಪ್ ಅವರಿಬ್ಬರ ಮಧ್ಯೆ ಆಗಿದ್ದ ಜಗಳದಿಂದ ಇಷ್ಟೆಲ್ಲ ಆಗಿದೆ. ಆವಾಗ ಅಲ್ಲಿಗೆ ಒಬ್ರು ಇನ್ವೆಸ್ಟಿಗೇಷನ್ ಮಾಡೋದಿಕ್ಕೆ ಬರ್ತಾರೆ. ಫುಲ್ ಓವರ್ ಮಾಸ್ಕ್ ಎಲ್ಲ ಹಾಕಿ ಫುಲ್ ಆಗಿ ಕವರ್ ಮಾಡ್ಕೊಂಡಿದ್ದಾರೆ. ಅವ್ರ ಕಣ್ ಮಾತ್ರ ಕಾಣಿಸ್ತಾ ಇದೆ. ನೋಡೋದಿಕ್ಕೆ ವಿಚಿತ್ರವಾಗಿ ಕಾಣಿಸ್ತಾರೆ, ಆದ್ರೆ ಭಯಂಕರ ಬುದ್ಧಿವಂತ ಅನ್ಸುತ್ತೆ. ಅದೇ ಟೈಮ್ ಅಲ್ಲಿ ಸಾಹುಕಾರ ಅನ್ಸುತ್ತೆ. ತುಂಬಾನೇ ಯೋಚನೆ ಮಾಡೋದ್ರಿಂದ ಅವ್ರಿಗೆ ನಿದ್ದೆನೆ ಬರೋದಿಲ್ಲ. ಕೊನೆಯದಾಗಿ 4 ದಿನದಿಂದ ನಿದ್ದೆನೆ ಮಾಡದೆ ಈ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇವನಿಗೆ ಒಬ್ಬ ಅಸಿಸ್ಟೆಂಟ್ ಇರ್ತಾನೆ. ಅವನೇ ಈ ಮಾಸ್ಕ್ ಹಾಕಿರೋನ್ನ ಚಿಕ್ಕದ್ರಿಂದ ನೋಡ್ಕೊಳ್ತಾ ಇರೋದು. ಸೆಕ್ಯೂರಿಟಿ, ಬಾಡಿ ಗಾರ್ಡ್ ಎಲ್ಲಾನುವೆ ಆ ಅಸಿಸ್ಟೆಂಟ್. ಚೆನ್ನಾಗಿ ನಿದ್ದೆ ಮಾಡೋ ಆವಾಗ್ಲೇ ಈ ಕೇಸ್ ನ ಬೇಗ ಕ್ಲೋಸ್ ಮಾಡಬಹುದು ಅಂತ ಅಸಿಸ್ಟೆಂಟ್ ಹೇಳ್ತಾರೆ. ಇಲ್ಲಿ ನಮ್ ಹೀರೋ ಮನೇಲಿ ನಮ್ ಹೀರೋ ಅವರ ತಂದೆ ಫಾಸ್ಟ್ ಆಗಿ ರೆಡಿ ಆಗ್ತಾ ಇದ್ದಾರೆ. ಏನಪ್ಪಾ ಇಷ್ಟೊಂದು ಅರ್ಜೆಂಟ್ ಆಗಿ ರೆಡಿ ಆಗ್ತಾ ಇದ್ದೀರಾ ಅಂತ ಹೀರೋ ಕೇಳ್ಬೇಕಾದ್ರೆ ಆ ಕಿರಾನ ಹಿಡಿಯೋದಕ್ಕಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ನೇ ನಮ್ ಸ್ಟೇಷನ್ ಅಲ್ಲಿ ಓಪನ್ ಮಾಡಿದೀವಿ. ಒಂದು ಇಂಪಾರ್ಟೆಂಟ್
ಇಂಪಾರ್ಟೆಂಟ್ ಆಫೀಸರ್ ಬರ್ತಾ ಇದಾರೆ, ಅವ್ರನ್ನ ನೋಡೋದಕ್ಕಾಗಿ ಹೋಗ್ತಾ ಇದ್ದೀನಿ ಅಂತ ಹೇಳಿ ನಮ್ ಹೀರೋ ಅವರ ತಂದೆ ಹೊರಡ್ತಾರೆ. ಅಲ್ಲಿಗೆ ಹೋದ್ರೆ ಆ ಮಾಸ್ಕ್ ಹಾಕಿರೋ ಆಫೀಸರ್ ಬರ್ದೆ ಅವ್ರ ಅಸಿಸ್ಟೆಂಟ್ ನ ಕಳ್ಸಿಕೊಟ್ಟಿದ್ದಾರೆ. ಲ್ಯಾಪ್ಟಾಪ್ ನ ಓಪನ್ ಮಾಡಿ ಇನ್ವೆಸ್ಟಿಗೇಷನ್ ಆಫೀಸರ್ ಎಲ್ಲ ನಿಮ್ ಜೊತೆ ಮಾತಾಡ್ಬೇಕಂತೆ ಅಂತ ಹೇಳ್ತಾರೆ ಅಸಿಸ್ಟೆಂಟ್. ಆ ಇನ್ವೆಸ್ಟಿಗೇಷನ್ ಆಫೀಸರ್ ಹೆಸರು ಎಲ್. ಆಲ್ರೆಡಿ ನಮ್ ಹೀರೋ ಅವ್ರ ತಂದೆಗೆ ಎಲ್ ಬಗ್ಗೆ ಗೊತ್ತಿದೆ. ವರ್ಲ್ಡ್ ಅಲ್ಲಿ ನಡೆದಿರೋ ಅನ್ಸಾಲ್ವ್ಡ್ ಕೇಸಸ್ ನೆಲ್ಲ ಈಸಿಯಾಗಿ ಕ್ಲೋಸ್ ಮಾಡಿದ್ರೆ ಈ ಎಲ್. ಸೊ ಎಲ್ ಇವಾಗ ನಮ್ ಹೀರೋ ಅವ್ರ ತಂದೆ ಹತ್ರ ಮಾತಾಡ್ತಾನೆ. ಆಕ್ಚುಲಿ ಕಿರಾನ್ ಅವನು ನಿಮ್ ಸಿಟಿಯಲ್ಲೇ ಇರೋದು, ಸೊ ಅವನ್ನ ಹಿಡಿಯೋದಕ್ಕಾಗಿ ನಾವಿಬ್ರು ಸೇರಿ ವರ್ಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಇದನ್ನ ಕೇಳಿದ ತಕ್ಷಣ ನಮ್ ಹೀರೋ ಅವ್ರ ತಂದೆ ಶಾಕ್ ಆಗ್ಬಿಡ್ತಾರೆ. ಇನ್ನೊಂದ್ ಕಡೆ ಕಾಮನ್ ಪಬ್ಲಿಕ್ ಪೀಪಲ್ಸ್ ಕಿರಾ ಅಂತ ವೆಬ್ಸೈಟ್ ನ ಓಪನ್ ಮಾಡಿ ಒಂದು ಕ್ರೈಮ್ ನ ಮಾಡಿ ಕಾನೂನ್ಗೆ ಸಿಗದೆ ಅದರಿಂದ ತಪ್ಪಿಸ್ಕೊಂಡಿರ್ತಾರಲ್ಲ ಅಂತವ್ರ ಹೆಸರನ್ನೆಲ್ಲ ಆ ವೆಬ್ಸೈಟ್ ಅಲ್ಲಿ ಬರ್ದಿಟ್ಟು ಇವರನ್ನೆಲ್ಲ ಪನಿಷ್ ಮಾಡಿ ಕಿರಾ ದೇವ್ರೆ ಅಂತ ಎಲ್ಲರೂ ಪ್ರೇ ಮಾಡ್ಕೊಳ್ತಾ ಇದ್ದಾರೆ. ಸೊ ಆ ವೆಬ್ಸೈಟ್ ನ ನೋಡಿ ನಮ್ ಹೀರೋಯಿನ್ ಇದ್ರಲ್ಲಿ ಬರೋ ಹೆಸರು ನಾವು ಬರ್ದಿಡೋಣ ಅಂತ ಹೇಳ್ಬೇಕಾದ್ರೆ, ನೋಡಮ್ಮ ಇದ್ರಲ್ಲಿ ಬೇಡದೆ ಇರೋರು ಅವ್ರಿಗೆ ಇಷ್ಟ ಇಲ್ದೇ ಇರೋರ ಹೆಸರನ್ನೆಲ್ಲ ಬರ್ದಿಟ್ಟಿರ್ತಾರೆ, ಅದನ್ನ ನೋಡಿ ನಾವು ಬರ್ದಿಟ್ರೆ ಒಳ್ಳೆಯವ್ರನ್ನ ಸಾಯಿಸ್ಬೇಕಾಗ್ಬಿಡುತ್ತೆ ಅಂತ ಹೀರೋ ಬೇಡ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ಅವರ ತಂದೆ ಎಲ್ಲ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲ ಅವರ ಹೆಸರೇ ಬೇರೆ, ಆದ್ರೆ ಇವರು ಎಲ್ಲ ಅಂತಾನೆ ಎಲ್ಲರ ಹತ್ರನು ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾರೆ. ಮತ್ತೆ ಇವ್ರಿಗೆ ಯಾರ ಮೇಲೆ ತುಂಬಾ ನಂಬಿಕೆ ಬರುತ್ತೋ ಅಂತವ್ರಿಗೆ ಮಾತ್ರನೇ ಇವ್ರ ಮುಖನ ತೋರಿಸ್ತಾರೆ ಅನ್ಸುತ್ತೆ. ಸೊ ಇವಾಗ ಎಲ್ ಹೀರೋ ಅವರ ತಂದೆ ಹತ್ರ ಹೇಳ್ತಾನೆ, ಈ ಕಿರಾನ್ ಅವನು ಯಾರನ್ನ ಸಾಯಿಸಬೇಕು ಅಂತ ಹೇಗೆ ಡಿಸೈಡ್ ಮಾಡ್ತಾನೆ ಅಂದ್ರೆ, ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕ್ರಿಮಿನಲ್ಸ್ ಡಾಟಾಬೇಸ್ ಇರುತ್ತಲ್ವಾ, ಅದನ್ನ ಓಪನ್ ಮಾಡಿನೇ ಇವನು ಯಾರನ್ನ ಸಾಯಿಸಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದಾನೆ. ಇದನ್ನ ಹೇಗೆ ನಮ್ ಎಲ್ ಕಂಡಿಡ್ದ ಅಂದ್ರೆ, ಸ್ವಲ್ಪ ದಿನಕ್ಕೂ ಮುಂಚೆ ಜಪಾನ್ ಅಲ್ಲಿ 100 ಜನ ಒಂದು ಪಬ್ ಅಲ್ಲಿ ಸತ್ತು ಬಿದ್ದಿದ್ರಲ್ಲ, ಅವರೆಲ್ಲ ತಪ್ಪು ಮಾಡಿ ಕಾನೂನಿಂದ ತಪ್ಪಿಸ್ಕೊಂಡಿರೋ ಟಾಪ್ ಕ್ರಿಮಿನಲ್ಸ್. ಆ ಕ್ರಿಮಿನಲ್ಸ್ ಡೀಟೇಲ್ಸ್ ನೆಲ್ಲ ನಾನೇ ಅಮೆರಿಕನ್ ಡಾಟಾಬೇಸ್ ಅಲ್ಲಿ ಅಪ್ಲೋಡ್ ಮಾಡಿದೆ. ಅಪ್ಲೋಡ್ ಮಾಡಿ ಸ್ವಲ್ಪ ದಿನದಲ್ಲೇ ಅವರೆಲ್ಲ ಸತ್ತಿದ್ದಾರೆ. ಸೊ ಆ ಡಾಟಾಬೇಸ್ ನ ಆಕ್ಸೆಸ್ ಮಾಡಿದವ್ರನ್ನೆಲ್ಲ ನಾವು ಫಾಲೋ ಮಾಡಬೇಕು. ಅದ್ರಲ್ಲಿ ಒಬ್ನೇ ಖಂಡಿತ ಈ ಕಿರಾವಾಗಿ ಇರ್ಬೇಕು ಅಂತ ಎಲ್ ಹೇಳ್ತಾನೆ. ಆ ಕಿರಾನ ಕಂಡಿಡಿಬೇಕು ಅಂದ್ರೆ ಅವನ್ನ ಆಚೆ ತರಬೇಕು, ಅವನ ಆಚೆ ಬರ್ಬೇಕು ಅಂದ್ರೆ ಅವನಿಗೆ ಕೋಪ ಬರಿಸ್ಬೇಕು ಅಂತ ಅವನೇ ನ್ಯೂಸ್ ಚಾನೆಲ್ ಗೆ ಇಂಟರ್ವ್ಯೂ ಕೊಡ್ತಾನೆ. ಅದ್ರಲ್ಲಿ ನಾನೇ ಎಲ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾನೆ. ಅಲ್ಲವೇ ಮುಖ ಕಾಣದೇ ಇರೋ ತರ ಕ್ಲೋಸ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾನೆ. ಹೇ ಕಿರಾ, ನಿನ್ನ ನಾನೇ ಹಿಡಿಯೋದು ಇನ್ನು 1 ವಾರದಲ್ಲಿ ನಿನ್ನ ಹಿಡಿತೀನೋ ಇಲ್ವೋ ನೋಡು, ನಿನ್ ಕೈಯಲ್ಲಿ ನನ್ನ ಸಾಯಿಸಕ್ಕಾದ್ರೆ ಸಾಯಿಸು ನೋಡೋಣ, ನೀನೇನು ದೇವ್ರ ಹಾಗೆ ಹೀಗೆ ಅಂತೆಲ್ಲ ಭಯಂಕರವಾಗಿ ಉರಿಸ್ತಾ ಇದ್ದಾನೆ. ಇದನ್ನ ಕೇಳಿ ನಮ್ ಹೀರೋಗೆ ಕೋಪ ಬಂತೋ ಇಲ್ವೋ, ನಮ್ ಹೀರೋಯಿನ್ ಅಂತೂ ಸಿಕ್ಕಾಪಟ್ಟೆ ಉರ್ಕೊಬಿಟ್ಟಿದ್ದಾಳೆ. ಸೊ ಆದ್ರಿಂದ ಇವನ್ನ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾಳೆ. ಆಮೇಲೆ ಇಲ್ಲಿ ನಮ್ ಹೀರೋರ ಮನೇಲಿ ಯಾರಪ್ಪ ಅದು ಎಲ್ಲ ಟಿವಿಯಲ್ಲಿ ಭಯಂಕರವಾಗಿ ಮಾತಾಡ್ತಾ ಇದಾರಲ್ಲ, ನಿಮ್ಗೆ ಅವ್ರ ಹೆಸರೇನಾದ್ರೂ ಗೊತ್ತಾ ಅಂತ ಕೇಳಿದ್ರೆ ಅವನ ಹೆಸರು ಗೊತ್ತಿಲ್ಲ, ಅವ್ನ ಊರು ಗೊತ್ತಿಲ್ಲ, ಅವ್ನ ಮುಖ ಕೂಡ ಗೊತ್ತಿಲ್ಲ, ಎಲ್ಲಾನು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾನೆ ಮಗ್ನೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ ತಂದೆ. ಆಮೇಲೆ ನಮ್ ಹೀರೋ ಹೊರಗಡೆ ಹೋಗ್ತಾರೆ. ಯಾರೋ ನಮ್ ಹೀರೋನ ವಾಚ್ ಮಾಡಿ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದನ್ನ ನೋಡಿದ ತಕ್ಷಣ ನಮ್ ಹೀರೋ ಅವ್ರ ತಂದೆಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ತಾನೆ. ಅದಕ್ಕೆ ಅವ್ರ ತಂದೆ ಎಲ್ಲತ್ರ ಬಂದು, ನನ್ನ ಫಾಲೋ ಮಾಡೋದಿಕ್ಕೆ ಪೊಲೀಸ್ ಇಟ್ಟಿದ್ದೀರಾ ಸರಿ, ನನ್ ಮಗ ಏನ್ ಮಾಡ್ದ, ನನ್ ಮಗನ ಏನಕ್ಕೆ ವಾಚ್ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ, ನೀವು ಹೇಗೆ ನಿಮ್ ಮನೇಲಿರೋ ಕಂಪ್ಯೂಟರ್ ಅಲ್ಲಿ ಕ್ರಿಮಿನಲ್ಸ್ ಡಾಟಾಬೇಸ್ ನ ಆಕ್ಸೆಸ್ ಮಾಡ್ತಿರೋ ಅದೇ ರೀತಿನೇ ನಿಮ್ ಮಗನು ನಿಮ್ಗೆ ಗೊತ್ತಿಲ್ಲದೆ ಆಕ್ಸೆಸ್ ಮಾಡೋದಿಕ್ಕೆ ತುಂಬಾನೇ ಚಾನ್ಸಸ್ ಇದೆ. ಸೊ ಅವನ್ನು ನಾನು ಮಾನಿಟರ್ ಕೆಳಗೆ ತಂದಿದ್ದೀನಿ, ಅವನು ಖಂಡಿತ ವಾಚ್ ಮಾಡ್ತಾನೆ ಇರ್ತೀವಿ ಅಂತ ಸ್ಟ್ರಾಂಗ್ ಆಗಿ ಹೇಳ್ಬಿಡ್ತಾರೆ ನಮ್ ಎಲ್ಲ. ಇನ್ನೊಂದ್ ಕಡೆ ನಮ್ ಹೀರೋಗೂ ಹೀರೋಯಿನ್ಗೂ ಜಗಳ. ಹೀರೋಯಿನ್ ಹೇಳ್ತಾಳೆ, ನೀನ್ ಹಿಂದೆ ಒಬ್ಬ ಫಾಲೋ ಮಾಡ್ಕೊಂಡ್ ಬಂದ್ನಲ್ಲ, ಅವನ ಹೆಸರನ್ನ ಬರ್ದಿಡೋ, ಅವನ ಕೊಂದ್ ಬಿಡೋಣ ಅಂತ. ಅದಕ್ಕೆ ನಮ್ ಹೀರೋ ಒಪ್ಕೊಳ್ತಾನೆ ಇಲ್ಲ, ನಾವು ಕ್ರಿಮಿನಲ್ಸ್ ನ ಮಾತ್ರ ಕೊಲ್ಬೇಕು, ಈ ತರ ಇನ್ನೋಸೆಂಟ್ ಪೀಪಲ್ಸ್ ನೆಲ್ಲ ಸಾಯಿಸಬಾರ್ದು ಅಂತ ಹೇಳ್ಬೇಕಾದ್ರೆ ನಮ್ ಹೀರೋಯಿನ್ ಸರಿಯಾದ ಸ್ಯಾಡಿಸ್ಟ್ ಅನ್ಸುತ್ತೆ. ಸರಿ, ಒಬ್ಬರನ್ನ ಕೊಂದ್ರೆ ತಾನೇ ಪ್ರಾಬ್ಲಮ್, ನಿನ್ನ ಫಾಲೋ ಮಾಡೋ ಟೀಮ್ ನಿ ಟೋಟಲ್ ಆಗಿ ಕೊಂದ್ಬಿಡೋಣ ಅಂತ ಹೇಳಿದ್ರು, ಅದಕ್ಕೂ ಒಪ್ಕೊಳ್ತಾ ಇಲ್ಲ ನಮ್ ಹೀರೋ. ಜೋರಾಗಿ ಬೈದ್ ಬಿಡ್ತಾನೆ ಹೀರೋಯಿನ್ ನ. ಆಮೇಲೆ ಇಲ್ಲಿ ನೋಡಿದ್ರೆ ಈ ಟೀಮ್ ನ ಸೇರಿದ ಪೊಲೀಸ್ ಅವರು ಎಲ್ಲರೂ ಒಬ್ಬೊಬ್ಬರಾಗಿ ಸಾಯ್ತಾ ಇದ್ದಾರೆ. ಒಬ್ರು ಹಾರ್ಟ್ ಅಟ್ಯಾಕ್ ಬಂದು ಸಾಯ್ತಾರೆ, ಒಬ್ರು ಬ್ಲಡ್ ವಾಮಿಟ್ ಮಾಡಿ ಸಾಯ್ತಾರೆ. ಇನ್ನೊಂದ್ ಕಡೆ ತುಂಬಾ ಜನ ಪೊಲೀಸರು ಸೇರಿ ಒಂದು ದೊಡ್ಡ ಬಿಲ್ಡಿಂಗ್ ಮೇಲೆ ಹತ್ತಿ ಅಲ್ಲಿಂದ ಎಲ್ಲರೂ ಕೆಳಗಡೆ ಬಿದ್ದು ಸಾಯ್ತಾರೆ. ಇದನ್ನೆಲ್ಲ ಕೇಳಿ ನಮ್ ಹೀರೋ ತುಂಬಾನೇ ಕೋಪ ಪಡ್ತಾನೆ. ಸೊ ನಮ್ ಹೀರೋ ಯಾರ ಮೇಲೆ ಡೌಟ್ ಪಡ್ತಾನೆ ಅಂದ್ರೆ, ನಮ್ ಡೆವಿಲ್ ರಿಯುಕ್ ಮೇಲೆ ಡೌಟ್ ಪಡ್ತಾನೆ. ಸೊ ರಿಯುಕ್ ಹತ್ರ ಹೋಗಿ, ನೀನೇ ಈ FBI ಏಜೆಂಟ್ಸ್ ನೆಲ್ಲ ಸಾಯಿಸಿದ ಅಂತ ಕೇಳ್ಬೇಕಾದ್ರೆ, ಈ ತರ ಸಾವು ಜಾಸ್ತಿ ಬರ್ತಾನೆ ಇರುತ್ತೆ, ನೀನ್ ಇದಕ್ಕೆಲ್ಲ ವರಿ ಪಡ್ಬೇಡ, ಎಲ್ಲ ಒಳ್ಳೇದಿಕ್ಕೆ ಅಂತ ಅನ್ಕೊಂಡು ಹೋಗ್ತಾ ಇರೋ ಅಂತ ಹೇಳಿ ಕಳಿಸ್ಬಿಡುತ್ತೆ. ಇಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋ ಅವರ ತಂದೆನು ನ್ಯೂಸ್ ಚಾನೆಲ್ಗೆ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ. ಅವ್ರ ಮುಖನೂ ಗೊತ್ತಾಗ್ತಾ ಇದೆ, ಅವ್ರ ಹೆಸರು ಗೊತ್ತಾಗ್ತಾ ಇದೆ, ಆದ್ರೂ ಧೈರ್ಯವಾಗಿ ಮಾತಾಡೋದಿಕ್ಕೆ ಬಂದಿದ್ದಾರೆ. ಹೇ ಕಿರಾ, ನೀನು ನನ್ನ ಟೀಮ್ ನ ಸೇರಿದವ್ರನ್ನೆಲ್ಲರನ್ನು ಸಾಯಿಸ್ಬಿಟ್ಟಿದ್ಯಾ, ನಾನ್ ನಿನ್ನ ಹಿಡಿದೇ ಬಿಡಲ್ಲ ಅಂತ ಭಯಂಕರವಾಗಿ ಮಾತಾಡ್ತಾ ಇದ್ದಾರೆ. ಸುತ್ತ ಇರೋರೆಲ್ಲ ಜೋರಾಗಿ ಚಪ್ಪಾಳೆ ಮಾಡ್ತಾ ಇದ್ದಾರೆ. ಇದನ್ನ ನೋಡಿದ ತಕ್ಷಣ ನಮ್ ಹೀರೋಯಿನ್ ಅವ್ರ ಹೆಸರು ಡೆತ್ ನೋಟ್ ಅಲ್ಲಿ ಬರ್ದು ಸಾಯಿಸೋದಿಕ್ಕೆ ಟ್ರೈ ಮಾಡ್ತಾಳೆ. ಅದಕ್ಕೆ ನಮ್ ಹೀರೋ ಆ ಬುಕ್ ನ ಕಿತ್ಕೊಂಡು, ಲೇ ಅದು ನಮ್ ತಂದೆ ಕಣೆ, ನಮ್ ತಂದೆನೆ ಕೊಲ್ಲೋದಿಕ್ಕೆ ನೋಡ್ತೀಯ ನೀನು, ನಿನ್ಗೇನು ಹುಚ್ಚ ಅಂತ ಸರಿಯಾಗಿ ಬೈದು ಅಲ್ಲಿಂದ ಕಳಿಸ್ಬಿಡ್ತಾನೆ. ಆಮೇಲೆ ನಮ್ ಹೀರೋ ರೆಸ್ಟೋರೆಂಟ್ ಅಲ್ಲಿ ಕೂತ್ಕೊಂಡು ಕಾಫಿ ಕುಡಿತಿರ್ಬೇಕಾದ್ರೆ ಅಲ್ಲಿಗೆ ಸಡನ್ ಆಗಿ ಎಲ್ ಬರ್ತಾನೆ. ನನ್ಗೇನು ನೀನೇ ಕಿರವಾಗಿರ್ಬೇಕು ಅಂತ ಡೌಟ್ ಆಗಿದೆ, ನನ್ನ ಹೇಗೆ ಡೌಟ್ ಪಡ್ತೀರಾ ಅಂತ ಹೀರೋ ಕೇಳ್ಬೇಕಾದ್ರೆ, ಕ್ರಿಮಿನಲ್ಸ್ ಡಾಟಾಬೇಸ್ ನ ಆಕ್ಸೆಸ್ ಮಾಡೋಕೆ ಆಗೋದು ಈ ಸಿಟಿಯಲ್ಲಿರೋ ಪೊಲೀಸರ್ಸ್ ಮಾತ್ರ, ಅದೊಂದು, ಮತ್ತೆ ನಾನು ಟಿವಿ ನ್ಯೂಸ್
ನ್ಯೂಸ್ ಅಲ್ಲಿ ಇಂಟರ್ವ್ಯೂ ಕೊಟ್ಟೆ, ನನ್ನ ಸಾಯಿಸಿಲ್ಲ, ಯಾಕೆಂದ್ರೆ ನನ್ ಮುಖನೂ ಗೊತ್ತಿಲ್ಲ, ನನ್ನ ಹೆಸರು ಗೊತ್ತಿಲ್ಲ. ಸರಿ ಓಕೆ, ಆದ್ರೆ ನಿಮ್ ತಂದೆನೂ ನ್ಯೂಸ್ಗೆ ರಿಪೋರ್ಟ್ ಕೊಟ್ಟ ಆದ್ಮೇಲೂ ಇನ್ನುವೇ ಅವ್ರು ಬದುಕಿದ್ದಾರೆ. ಹಾಗಾದ್ರೆ ನೀನೇ ಕಿರವಾಗಿರ್ಬೇಕು. ಆದ್ರಿಂದಾನೇ ಇನ್ನುವೇ ನಿಮ್ ತಂದೆನ ನೀನು ಸಾಯಿಸದೆ ಬಿಟ್ಟಿದ್ಯಾ. ಸೊ ನೀನೇ ಕಿರ, ಇವಾಗ ನನ್ಗೆ ಕನ್ಫರ್ಮ್ ಆಯ್ತು ಅಂತ ಮಾತಾಡ್ಕೊಂಡೆ ಅವ್ನು ಹಾಕಿರೋ ಮಾಸ್ಕ್ ನ ರಿಮೂವ್ ಮಾಡಿ ಅವ್ನ ಮುಖನ ತೋರಿಸ್ತಾನೆ. ಇವಾಗ ಸ್ವಲ್ಪನೂ ಭಯ ಇಲ್ಲ ನಮ್ ಎಲ್ಗೆ, ಯಾಕೆ ಅಂದ್ರೆ ಮುಖನೂ ಹೆಸರು ಗೊತ್ತಿದ್ರೆ ಮಾತ್ರನೇ ಆ ಕಿರ ಇಂದ ಎಲ್ಲರನ್ನು ಸಾಯಿಸ್ಲಿಕ್ಕೆ ಆಗ್ತಾ ಇದೆ ಅಂತ ಗೊತ್ತಾಗಿದೆ ನಮ್ ಎಲ್ಗೆ. ಸೊ ಮುಖ ಗೊತ್ತಾದ್ರೂ ಕೂಡ ಹೀರೋಗೆ ಎಲ್ಲವರ ಒರಿಜಿನಲ್ ಹೆಸರು ಗೊತ್ತಿಲ್ಲ ಅಲ್ವಾ. ಸೊ ಇವಾಗ ನಗಾಡ್ಕೊಂಡೆ ಮಾತಾಡ್ತಾನೆ ಎಲ್ಲ, ನೀನು ಹೇಗೆ ಎಲ್ಲರನ್ನು ಸಾಯಿಸ್ತಾ ಇದೀಯ ಅಂತ ಗೊತ್ತಾಗ್ತಿಲ್ಲ, ಆದ್ರೆ ಒಂದು ದಿನ ಗೊತ್ತಾಗುತ್ತೆ, ಆವತ್ತಿದೆ ಕಣೋ ನಿನ್ಗೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಎಲ್ಲ. ಆಮೇಲೆ ಹೀರೋ ಮನೆಗ್ ಬರ್ತಾರೆ. ಅಲ್ಲಿಗೆ ಹೀರೋಯಿನ್ ಬಂದು ಸಾರಿ ಕೇಳ್ತಾರೆ. ಹೀರೋ ಅವ್ರ ಕಾಲಿಗೆ ಬಿದ್ದಿಲ್ಲ ಅಷ್ಟೇ. ಇವಾಗ ನಮ್ ಹೀರೋ ಅವರ ಟಾರ್ಗೆಟ್ ಏನು, ಆ ಎಲ್ಲನ್ನ ಆಫೀಸರ್ ಒರಿಜಿನಲ್ ನೇಮ್ ಏನು ಅಂತ ಕಂಡುಹಿಡಿಬೇಕು. ಸೊ ನಮ್ ಹೀರೋಗೆ ಆ ಎಲ್ಲ ಆಫೀಸರ್ ಅವರ ಅಸಿಸ್ಟೆಂಟ್ ನೇಮು ಗೊತ್ತು, ಮುಖನೂ ಗೊತ್ತು. ಆದ್ರಿಂದ ಆ ಅಸಿಸ್ಟೆಂಟ್ ಹೆಸರನ್ನ ಬುಕ್ ಅಲ್ಲಿ ಬರ್ದು 2 ದಿನ ಅವ್ರನ್ನ ಕಂಟ್ರೋಲ್ ಗೆ ತಗೊಳ್ತಾನೆ ನಮ್ ಹೀರೋ. ಎಲ್ಲ ಅವ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಒಂದು ನಂಬರ್ ಗೆ ಫೋನ್ ಮಾಡಿ ಹೇಳ್ಬೇಕು ಅಂತಾನು ಬರ್ದಿರ್ತಾನೆ. ಅದೇ ರೀತಿನೇ ಅಸಿಸ್ಟೆಂಟ್ ಆ ನಂಬರ್ ಗೆ ಕಾಲ್ ಮಾಡಿ ನಮ್ ಹೀರೋ ಹತ್ರ ಎಲ್ಲ ಅವ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳ್ತಾನೆ. ಎಲ್ಲೊಬ್ಬ ಅನಾಥ ಹುಡುಗ, ಅವನು ಚಿಕ್ಕದ್ರಿಂದಾನೇ ಒಂದು ಆರ್ಫನೇಜ್ ಅಲ್ಲೇ ಬೆಳೆದಿದ್ದು. ಆವಾಗ ಅಲ್ಲಿ ಇನ್ವೆಸ್ಟಿಗೇಷನ್ ಟೀಮ್ ಒಂದು ರಿಸರ್ಚ್ ನ ಮಾಡ್ತಾ ಇದ್ರು. ಒಳ್ಳೆ ಟ್ಯಾಲೆಂಟ್ಸ್ ಇರೋರ್ನೆಲ್ಲ ಸೆಲೆಕ್ಟ್ ಮಾಡಿ ಅವ್ರಿಗೆ ಇನ್ನುವೇ ಇನ್ವೆಸ್ಟಿಗೇಷನ್ ಸ್ಕಿಲ್ಸ್ ನ ಜಾಸ್ತಿ ಬರ್ಸೋದಿಕ್ಕೆ ಟ್ರೈ ಮಾಡ್ತಾ ಇದ್ರು. ಅದಕ್ಕೆ ಹೇಗೆ ಸೆಲೆಕ್ಟ್ ಮಾಡ್ತಾ ಇದ್ರು ಅಂದ್ರೆ, ಒಂದು 7 ಮಂತ್ಸ್ ಆ ಅನಾಥಾಶ್ರಮದಲ್ಲೇ ಇದ್ದ ಚಿಕ್ಕ ಮಕ್ಕಳನ್ನ ಸೆಪರೇಟ್ ಮಾಡಿ ರೂಮ್ ಅಲ್ಲಿ ಹಾಕಿಟ್ಟು ಯಾರುವೆ ಮಾತಾಡಕ್ಕೆ ಆಗದೆ ಇರೋ ತರ ಒಬ್ಬೊಂಟಿ ಮಾಡಿರ್ತಾರೆ. ಅದನ್ನು ದಾಟಿ ಯಾರು ಮೆಂಟಲ್ ಆಗದೆ ಪ್ರಜ್ಞೆ ತಪ್ಪದೆ ಇದಾರೋ ಅಂತವ್ರನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಟ್ರೈನಿಂಗ್ ಕೊಟ್ಟು ಪಕ್ಕಾ ಇನ್ವೆಸ್ಟಿಗೇಟರ್ ಮಾಡ್ತಾರೆ. ಆ ತರ ಮಾಡಿದ್ರಲ್ಲೇ ತುಂಬಾ ಚಿಕ್ಕ ವಯಸ್ಸಲ್ಲೇ ತುಂಬಾ ದೊಡ್ಡ ಇನ್ವೆಸ್ಟಿಗೇಟರ್ ಆಗಿದ್ದು ನಮ್ ಎಲ್ ಮಾತ್ರನೇ. ಅವ್ನ ಒರಿಜಿನಲ್ ಹೆಸರು ಗೊತ್ತಾಗ್ಬೇಕು ಅಂದ್ರೆ ಅವ್ನು ಇದ್ದಿದ್ದ ಅನಾಥಾಶ್ರಮಕ್ಕೆ ಹೋಗಿ ಅಲೆ ರೆಕಾರ್ಡ್ಸ್ ನೆಲ್ಲ ಚೆಕ್ ಮಾಡಿದ್ರೇನೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ ಅಸಿಸ್ಟೆಂಟ್. ಅದಕ್ಕೆ ನಮ್ ಹೀರೋ, ಹಾಗಾದ್ರೆ ನೀನು ಮೊದ್ಲು ಆ ಅನಾಥಾಶ್ರಮಕ್ಕೆ ಹೋಗಿ ಅವನ ಹೆಸರನ್ನ ಕಂಡಿಡಿದು ಹೇಳು ಅಂತ ಹೇಳ್ತಾನೆ. ಅದಕ್ಕೆ ಅಸಿಸ್ಟೆಂಟ್, ನಾನು ಟಯರ್ಡ್ ಆಗಿದ್ದೀನಿ, ನಾನು ರೆಸ್ಟ್ ತಗೊಳ್ಬೇಕು, ನಿದ್ದೆ ಸರಿಯಾಗಿದ್ರೇನೆ ಎಲ್ಲವೂ ಸರಿಯಾಗಿರುತ್ತೆ ಅನ್ನೋ ತರ ಹೇಳ್ತಾನೆ. ಅದಕ್ಕೆಲ್ಲ ಟೈಮ್ ಇಲ್ಲ, ನೀನ್ ಮೊದ್ಲು ಹೋಗು ಅಂತ ಹೇಳ್ಬಿಡ್ತಾನೆ ನಮ್ ಹೀರೋ. ಸೊ ಅಸಿಸ್ಟೆಂಟ್ ಅಲ್ಲಿಗೆ ಹೊರಟು ಬಿಡ್ತಾನೆ. ಆಮೇಲೆ ನಮ್ ಎಲ್ಲಿಗೆ ಗೊತ್ತಾಗುತ್ತೆ ಅಸಿಸ್ಟೆಂಟ್ ಮನೇಲಿ ಇಲ್ಲ ಅಂತ. ಸೊ ಹೀರೋ ಮನೆಗೆ ಬಂದು ನನ್ನ ಅಸಿಸ್ಟೆಂಟ್ ಕೆಮ್ಮಿದ್ರು ಕೂಡ ನನ್ಗೆ ಇನ್ಫಾರ್ಮ್ ಮಾಡ್ಬಿಟ್ಟೆ ಮಾಡ್ತಾರೆ, ಇವಾಗ ಅವ್ರನ್ನ ಕಾಣ್ತಾ ಇಲ್ಲ, ನೀನೇ ಏನೋ ಮಾಡಿದ್ಯಾ, ನೀನೇ ಕಿರ ಅಂತಾನು ಗೊತ್ತು, ನನ್ನ ಅಸಿಸ್ಟೆಂಟ್ ಮಾತ್ರ ಏನಾದ್ರೂ ಆಗ್ಲಿ ನಿನ್ನ ಮಾತ್ರ ನಾನು ಸುಮ್ನೆ ಬಿಡಲ್ಲ, ನಿನ್ನ ಕೊಂದೇ ಬಿಡ್ತೀನಿ ಅಂತ ಅವ್ರ ತಂದೆ ಮುಂದೆನೆ ಹೆದರ್ಸ್ತಾ ಇರ್ಬೇಕಾದ್ರೆ ಹೀರೋ ಅವ್ರ ತಂದೆಗೆ ಕೋಪ ಬಂದು, ಅದು ಹೇಗೆ ನಮ್ಮನೆಗೆ ಬಂದು ನನ್ ಮುಂದೆನೆ ನನ್ ಮಗನ್ನ ಹೆದರ್ಸ್ತೀಯ, ಇವಾಗ್ಲೇನೆ ಮನೆ ಬಿಟ್ಟು ಆಚೆ ಹೋಗ್ಬಿಡು, ಇಲ್ಲ ಅಂದ್ರೆ ನಿನ್ನ ಒದ್ದು ಓಡಿಸ್ಬಿಡ್ತೀನಿ ಅಂತ ಬೈಬೇಕಾದ್ರೆ, ಅದಕ್ಕೆ ನಮ್ ನನ್ನ ಹತ್ರ ನಿಮ್ ಮನೆನ ಫುಲ್ ಆಗಿ ಕಂಪ್ಲೀಟ್ ಆಗಿ ಚೆಕ್ ಮಾಡೋದಕ್ಕೆ ಬೇಕಾದ ಸರ್ಚ್ ವಾರೆಂಟ್ ಇದೆ, ನೀವಿಬ್ರು ಹೊರಗಡೆ ಹೋಗಿ ನಿಂತ್ಕೊಳ್ಳಿ, ನಿಮ್ ಮನೆನ ಕಂಪ್ಲೀಟ್ ಆಗಿ ತರೋವಾಗಿ ಚೆಕ್ ಮಾಡ್ತೀವಿ, ಏನಾದ್ರೂ ಕಿರಾ ಬಗ್ಗೆ ಕ್ಲೂ ಸಿಗುತ್ತಾ ಅಂತ ಹೀಗೆ ಮಾತಾಡ್ಬಿಟ್ಟು ಸರ್ಚ್ ವಾರೆಂಟ್ ನ ಹಾಕ್ತಾನೆ. ಅದೇ ಟೈಮಲ್ಲಿ ಹೀರೋಯಿನ್ ಅಲ್ಲೇ ಇದ್ದಾಳೆ. ನೀನು ಸ್ವಲ್ಪ ಹೊತ್ತು ಮೇಲ್ಗಡೆ ಇರಮ್ಮ ಅಂತ ಹೇಳಿ ಕಲ್ಸಾದ್ಮೇಲೆನೆ ಈ ಮಾತೆಲ್ಲ ನಡೆಯುತ್ತೆ. ಆದ್ರಿಂದ ಹೀರೋಯಿನ್ವೇ ಬೇಗ ಹೋಗಿ ಅವಳು ಬುಕ್ಸ್ ನೆಲ್ಲ ತಗೊಂಡು ಅಲ್ಲಿಂದ ಹೋಗ್ತಾಳೆ. ಆಮೇಲೆ ಆ ಮನೆನ ಸರ್ಚ್ ಮಾಡ್ತಾರೆ. ಆ ಪೊಲೀಸರ್ಸ್ಗೆ ಏನುವೇ ಸಿಗಲ್ಲ. ಅದೇ ಟೈಮಲ್ಲಿ ಅಸಿಸ್ಟೆಂಟ್ ಆ ಅನಾಥಾಶ್ರಮನ ಹುಡಿಕೊಂಡು ಒಳಗಡೆ ಹೋಗ್ತಾರೆ. ಅಲ್ಲಿ ಸೀಕ್ರೆಟ್ ಅಂಡರ್ ಗ್ರೌಂಡ್ ಇದೆ. ಅಲ್ಲಿಗೆ ಇಳಿದು ಅಲ್ಲಿರೋ ರೆಕಾರ್ಡ್ಸ್ ನೆಲ್ಲ ನೋಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ನಮ್ ಎಲ್ ಹೀರೋನ ವಾಚ್ ಮಾಡ್ತಾ ಇದ್ದಾರೆ. ಅವ್ರ ಸ್ಕೂಲಲ್ಲಿ ಏನೋ ಫಂಕ್ಷನ್ ಅನ್ಸುತ್ತೆ. ಅದಕ್ಕೆ ಹೀರೋನು ಹೀರೋಯಿನ್ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ಇದೆಲ್ಲ ಬರೀ ಡ್ರಾಮಾ. ಯಾಕೆ ಅಂದ್ರೆ ನಮ್ ಹೀರೋ ಹಿಂದೆ ಯಾವಾಗ್ಲೂ 2 ಪೊಲೀಸ್ ಆಫೀಸರ್ಸ್ ಫಾಲೋ ಮಾಡ್ತಾನೆ ಇದ್ದಾರೆ. ಸೊ ಇವಾಗ ಸರಿಯಾಗಿ ಆ ಅಸಿಸ್ಟೆಂಟ್ ಹೆಸರನ್ನ ಬುಕ್ ಅಲ್ಲಿ ಬರ್ದು 48 ಅವರ್ಸ್ ಆಗ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅವನು ಸಾಯ್ತಾನೆ. ಸೊ ಅಷ್ಟರಲ್ಲಿ ಅಸಿಸ್ಟೆಂಟ್ ಹೆಸರನ್ನ ಬರ್ದಿರೋ ಪೇಜ್ ನ ಅರ್ದು ಬೆಂಕಿಲಿ ಹಾಕಿ ಸುಟ್ಟಾಕ್ಬೇಕು. ಹಾಗ್ ಮಾಡಿದ್ರೆ ಅಸಿಸ್ಟೆಂಟ್ ನ ಕಾಪಾಡಬಹುದು. ಆದ್ರೆ ಈ ಎಂಟೈರ್ ಬುಕ್ ಅಲ್ಲಿ ಅದನ್ನ ಒಂದೇ ಸತಿ ಮಾತ್ರ ಮಾಡಕ್ಕಾಗುತ್ತೆ. ಒಂದೇ ಒಂದ್ ಸತಿ ಮಾತ್ರನೇ ಒಂದ್ ಪೇಜ್ ನ ಅರ್ದು ಬೆಂಕಿಗೆ ಹಾಕಿ ಆ ಪೇಜ್ ಅಲ್ಲಿ ಯಾರ ಹೆಸರನ್ನ ಬರ್ದಿರ್ತಾರೋ ಅವ್ರನ್ನ ಕಾಪಾಡಬಹುದು ಅಂತ ಒಂದು ರೂಲ್ಸ್ ಇರುತ್ತೆ. ಸೊ ಅದನ್ನ ಎಕ್ಸಿಕ್ಯೂಟ್ ಮಾಡೋಣ ಅಂತ ಹೀರೋ ಟ್ರೈ ಮಾಡ್ತಾನೆ. ನಮ್ ಹೀರೋ ಹಾಕಿರೋ ಕ್ಯಾಪ್ ನ ಇನ್ನೊಂದು ಹುಡುಗನ್ಗೆ ಹಾಕ್ಸಿ ಹೀರೋಯಿನ್ ಜೊತೆ ಡ್ಯಾನ್ಸ್ ಮಾಡೋದಿಕ್ಕೆ ಬಿಟ್ಬಿಡ್ತಾನೆ. ಫಾಲೋ ಮಾಡ್ತಿರೋ ಪೊಲೀಸರ್ಸ್ ಕಣ್ಣಿಂದ ಎಸ್ಕೇಪ್ ಆಗಿ ಹೋಗಿ ಅಸಿಸ್ಟೆಂಟ್ ಗೆ ಕಾಲ್ ಮಾಡಿ ಹೆಸರನ್ನ ಕಂಡಿಡ್ದ್ಬಿಟ್ಟ ಅಂತ ಕೇಳ್ತಾನೆ. ಹಾ, ನಾನ್ ಕಂಡಿಡ್ದ್ಬಿಟ್ಟೆ ಅಂತ ನಮ್ ಎಲ್ಲವರ ಒರಿಜಿನಲ್ ಹೆಸರನ್ನ ಹೇಳೋಷ್ಟ್ರಲ್ಲಿ ಅಲ್ಲಿಗೆ 2 ಪೊಲೀಸ್ ಆಫೀಸರ್ಸ್ ಬಂದು ನಮ್ಮ ಅಸಿಸ್ಟೆಂಟ್ ನ ಶೂಟ್ ಮಾಡಿ ಕೊಂದು ಬಿಡ್ತಾರೆ. ಕೊನೆದಾಗೂ ನಮ್ ಎಲ್ಲವರ ಒರಿಜಿನಲ್ ಹೆಸರು ಗೊತ್ತಾಗ್ಲಿಲ್ಲ. ಹೀಗೆ ನಡೆಯೋದಿಕ್ಕೆ ಚಾನ್ಸೇ ಇಲ್ವಲ್ಲ ಅಂತ ನಮ್ ಹೀರೋ ಚೆಕ್ ಮಾಡ್ಬೇಕಾದ್ರೆ ಅಸಿಸ್ಟೆಂಟ್ ಸಾಯ್ಬೇಕು ಅಂತ ಬರ್ದಿದೆ. ಯಾರು ಅಂತ ನೋಡಿದ್ರೆ ನಮ್ ಹೀರೋಯಿನ್. ಆದ್ರಿಂದ ನಮ್ ಹೀರೋ ಕೋಪದಿಂದ ಹೀರೋಯಿನ್ ಹತ್ರ ಹೋಗಿ ಯಾಕೆ, ಏನಾಯ್ತು, ಏನಕ್ಕೆ ಹೀಗೆ ಮಾಡ್ದೆ ಅಂತ ಕೇಳ್ಬೇಕಾದ್ರೆ, ಇದನ್ನ ಲೂಸ್ ಅಲ್ಲಿ ಬಿಡು, ಇವಾಗ ಅವನ್ನ ನಾವು ಬಿಟ್ರೆ ಹೊರಗಡೆ ಹೋಗಿ ಯಾರ ಹತ್ರನಾದ್ರೂ ಹೇಳಿದ್ರೆ ಏನ್ ಮಾಡೋದು, ನಾವಿಬ್ರು ಸಿಗಾಕೊಳ್ತೀವಿ, ನನ್ಗೆ ರಿಸ್ಕ್ ತಗೊಳ್ಳೋದಿಕ್ಕೆಲ್ಲ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ನಮ್ ಹೀರೋಯಿನ್. ಅದು ಮಾತ್ರ ಅಲ್ಲದೆ ನೀನು ತುಂಬಾನೇ ಇನ್ನೋಸೆಂಟ್, ನಿನ್ಗೆ ಆ ಬುಕ್ ನ ಇಟ್ಕೊಳ್ಳೋಷ್ಟು ಕೆಪಾಸಿಟಿ ಇಲ್ಲ, ಮತ್ತೆ ಈ ಹೀರೋಯಿನ್ ಏನ್ ಮಾಡಿರ್ತಾಳೆ
ಏನಾಗ್ತಿರ್ತಲೆ ಅಂದ್ರೆ ಹೀರೋ ಮನೆಗೆ ಪೊಲೀಸರ್ಸ್ ಎಲ್ಲ ಸರ್ಚ್ ಮಾಡೋದಕ್ಕೆ ಬಂದಿರ್ತಾರಲ್ಲ, ಅವಾಗ್ಲೇನೆ ಆ ಬುಕ್ ನ ತಗೊಂಡು ಆ ಬುಕ್ ನಿಂದ ಒಂದು ಪೇಜ್ ನ ಹರಿದು ಅದ್ರಲ್ಲಿ ಈ ಅಸಿಸ್ಟೆಂಟ್ ಹೇಗೆ ಸಾಯ್ಬೇಕು ಮತ್ತೆ ಹೀರೋನ ಫಾಲೋ ಮಾಡಿ ಬಂದಲ್ಲ ಒಬ್ಬ FBI, ಅವನ್ನ ಹಿಡಿದು ಅವ್ನ ನೇಮ್ ನ ತಿಳ್ಕೊಂಡು 2 ದಿನ ಅವನ ಕಂಟ್ರೋಲ್ ಗೆ ತಗೊಂಡು ಅವನ ಕೈಯಲ್ಲಿ ಅವ್ರ ಪೊಲೀಸ್ ಟೀಮ್ ನ ಸೇರಿದವ್ರು ಎಲ್ಲರ ಹೆಸರನ್ನು ಬರ್ಸಿ ಕೊಂದಿರ್ತಾಳೆ ನಮ್ ಸ್ಯಾಡಿಸ್ಟ್ ಹೀರೋಯಿನ್. ಅದೇ ಬಿಲ್ಡಿಂಗ್ ಮೇಲಿಂದ ಜಂಪ್ ಮಾಡಿ ಸೂಸೈಡ್ ಮಾಡ್ಕೊಂಡ್ರಲ್ಲ ಪೊಲೀಸ್ ಆಫೀಸರ್ಸ್, ಅದನ್ನೆಲ್ಲ ಮಾಡಿರೋದೇ ಇವಳೆ ನಮ್ ಸ್ಯಾಡಿಸ್ಟ್ ಹೀರೋಯಿನ್, ಬ್ಯೂಟಿಫುಲ್ ಡೆವಿಲೆ. ಅದು ಮಾತ್ರ ಅಲ್ಲ ನಮ್ ಹೀರೋಯಿನ್ ಮಾಡಿರೋ ಕೆಲಸ, ಅದ್ರ ಜೊತೆಗೆ ಇನ್ನು 48 ಅವರ್ಸ್ ಅಲ್ಲಿ ಹೀರೋದು ಹಾರ್ಟ್ ನಿಂತೋಗ್ಬೇಕು, ಅಷ್ಟರಲ್ಲಿ ಅವನು ಆ ಡೆತ್ ನೋಟ್ ಬುಕ್ ನ ನನ್ ಕೈಗೆ ತಂದ್ ಕೊಡ್ಬೇಕು ಅಂತಾನು ಬರ್ದು ಹೀರೋ ಅವ್ರ ಮನೇಲೆ ಒಂದ್ ಬುಕ್ ಒಳಗಡೆ ಹೌಸ್ ಇಟ್ಟಿದ್ದಾಳಂತೆ. ಅದನ್ನ ಹೀರೋ ಹತ್ರ ಕಿವಿಯಲ್ಲಿ ಹೇಳಿ ನನ್ ಬುಕ್ ನ ತಂದ್ ಕೊಡು ಅಂತ ಹೇಳಿ ಕಳಿಸ್ತಾಳೆ. ಇದನ್ನ ಕೇಳಿ ನಮ್ ಹೀರೋಗೆ ತುಂಬಾನೇ ಶಾಕ್ ಆಗೋಗುತ್ತೆ. ಸೊ ಆದ್ರಿಂದ ಆ ಬುಕ್ ನ ಹೇಗಾದ್ರೂ ಹೀರೋಯಿನ್ ಹತ್ರ ತಂದ್ ಕೊಡ್ಬೇಕು ಅನ್ನೋ ಕಂಟ್ರೋಲ್ ಅಲ್ಲಿ ಇದ್ದಾರೆ ನಮ್ ಹೀರೋ. ಇನ್ನೊಂದ್ ಕಡೆ ಎಲ್ಲವರ ಅಸಿಸ್ಟೆಂಟ್ ತೀರೋಗಿದ್ರಿಂದ ಸಖತ್ ಕೋಪದಿಂದ ಗನ್ನ ತಗೊಂಡು ಹೀರೋನ ಕೊಳ್ಳೋದಕ್ಕಾಗಿ ಪೊಲೀಸ್ ಕಾರ್ನ ತಗೊಂಡು ಹೊರಡ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋ ಅವರ ತಂದೆಗೆ ಈ ವಿಷಯ ಗೊತ್ತಾಗಿ ಈ ತರ ನನ್ ಮಗನ್ನ ಸಾಯಿಸೋದಕ್ಕಾಗಿ ಎಲ್ಲಿ ಹೋಗಿದ್ದಾನೆ, ಅವ್ನ್ ಕಣ್ಣಿಗೆ ಬೀಳ್ದೆ ನನ್ ಮಗನ್ನ ಹೇಗಾದ್ರೂ ಕಾಪಾಡಿ ನನ್ನ ಹತ್ರ ಕರ್ಕೊಂಡ್ ಬಂದ್ ಬಿಟ್ಬಿಡಿ ಅಂತ ಎಲ್ಲಾ ಪೊಲೀಸ್ ಆಫೀಸರ್ಗೂ ಇನ್ಫಾರ್ಮೇಶನ್ ಕೊಟ್ಬಿಡ್ತಾರೆ. ಒಂದ್ ಕಡೆ ಹೀರೋನ ಎಲ್ ಓಡಿಸ್ಕೊಂಡು ಹೋಗ್ತಾನೆ, ಇನ್ನೊಂದ್ ಕಡೆ ಪೊಲೀಸರ್ಸ್ ಎಲ್ಲ ಹುಡುಕ್ತಾ ಇದಾರೆ. ಇನ್ನೊಂದ್ ಕಡೆ ಹೀರೋಯಿನ್ ಡೆತ್ ನೋಟ್ ಗಾಗಿ ವೆಯ್ಟ್ ಮಾಡ್ತಾ ಇದ್ದಾಳೆ. ಮಧ್ಯದಲ್ಲಿ ನಮ್ ಹೀರೋ ಸಿಗಾಕೊಂಡು ತುಂಬಾನೇ ಕಷ್ಟಪಟ್ಬಿಡ್ತಾನೆ ಪಾಪ. ಚೇಸಿಂಗ್ ಎಲ್ಲ ಮುಗ್ದು ಒಂದ್ ಕಡೆ ನಮ್ ಹೀರೋನ ಹಿಡಿದು ನಿಲ್ಲಿಸ್ತಾನೆ. ಆವಾಗ ಅಲ್ಲಿ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿರೋ ಒಬ್ಬ ಹೊರಗಡೆ ಬರ್ತಾನೆ. ನೀನು ಒಳಗಡೆ ಹೋಗು, ಇವನೇ ಕಿರಾ, ಇವನೇ ನಾವು ಹುಡುಕ್ತಾ ಇದೀವಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಹಾಗೆ ಹಿಂದೆಯಿಂದ ತಲೆಗೆ ಒಂದ್ ಏಟು. ಎಲ್ಲಿಗೆ? ಈ ಹೋಟೆಲ್ ಕೆಲಸದವನು ಕಿರಾನ ಫಾಲೋ ಮಾಡಿ ಪ್ರೇ ಮಾಡೋ ಭಕ್ತ ಅನ್ಸುತ್ತೆ. ನೀವ್ ಹೋಗಿದ್ದೇವ್ರೆ ಕಿರಾ ದೇವ್ರೆ ಅಂತ ಹೇಳಿ ಹೀರೋನ ಕಳ್ಸ್ಕೊಟ್ಬಿಡ್ತಾನೆ ಅಲ್ಲಿಂದ. ನಮ್ ಹೀರೋನು ಸ್ಪೀಡ್ ಆಗಿ ಹೀರೋಯಿನ್ ಹತ್ರ ಓಡಿ ಬರ್ತಾನೆ. ಹಿಂದೆನೆ ಪೊಲೀಸರ್ಸ್ ಚೇಸ್ ಮಾಡ್ಕೊಂಡು ಬಂದಿರ್ತಾರೆ. ಸೊ ನಮ್ ಹೀರೋಯಿನ್ ನ ಕರ್ಕೊಂಡು ಅಲ್ಲೊಂದು ದೊಡ್ಡ ಮೇರಿ ಗೋ ರೌಂಡ್ ಇರುತ್ತೆ, ಅದ್ರಲ್ಲಿ ಹತ್ತಿ ಹೈಟ್ ಆಗಿ ಹೋಗ್ಬಿಡ್ತಾರೆ. ಆ ಮೆಷಿನ್ ನ ಶೂಟ್ ಮಾಡಿ ರಿಪೇರ್ ಮಾಡ್ಬಿಡ್ತಾನೆ ನಮ್ ಹೀರೋ. ಆದ್ರಿಂದ ಅದು ಹಾಗೆ ಸ್ಟ್ರಕ್ ಆಗ್ಬಿಡುತ್ತೆ. ಯಾಕೆ ಅಂದ್ರೆ ಹೀರೋಯಿನ್ ಜೊತೆ ಹೀರೋ ಮಾತಾಡ್ಬೇಕಾದ್ರೆ ಯಾರು ಕೇಳಿಸ್ಕೊಳ್ಬಾರ್ದು ಅಂತ. ದಯವಿಟ್ಟು ಹೇಳ್ತೀನಿ ಕೇಳು, ಈ ಬುಕ್ ನ ತಗೊಳ್ಬೇಡ, ಇದ್ರಲ್ಲಿ 100 ರೂಲ್ಸ್ ಗಳಿದೆ, ನೀನ್ ತಗೊಂಡ್ರೆ ಅಷ್ಟೇ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳ್ತಾನೆ ನಮ್ ಹೀರೋ. ಸರಿ ಆಯ್ತು ಅಂತ ಹೇಳ್ತಾಳೆ ಹೀರೋಯಿನ್. ಆದ್ರೆ ಮತ್ತೆ ನಮ್ ಹೀರೋ ಆ ಕಡೆ ತಿರುಗಿರ್ಬೇಕಾದ್ರೆ ಸಡನ್ ಆಗಿ ಬುಕ್ ನ ಕಿತ್ಕೊಬಿಡ್ತಾಳೆ ಹೀರೋಯಿನ್. ಅದಕ್ಕೆ ತಕ್ಷಣ ನಮ್ ಹೀರೋ ಫೇಸ್ ಚೇಂಜ್ ಆಗ್ಬಿಡುತ್ತೆ. ಅದಕ್ಕೆ ಹೀರೋಯಿನ್ ಏನ್ ಮಾಡಿಟ್ಟಿದ್ಯಾ, ನನ್ನ ಹೆಸರು ಬರ್ದಿಟ್ಟಿದ್ಯಾ ಅಂತ ಕೇಳ್ಬೇಕಾದ್ರೆ ಹೌದು, ನನ್ ಕೈನಿಂದ ನೀನು ಬುಕ್ ನ ತಗೊಂಡ್ರೆ ನೀನ್ ಸತ್ತೋಗ್ಬೇಕು ಅಂತ ಬರ್ದಿದ್ದೀನಿ. ಇದನ್ನ ಕೇಳಿ ನಮ್ ಹೀರೋಯಿನ್ಗೆ ಅಳುನು ಬರ್ತಾ ಇದೆ, ಕೋಪನು ಬರ್ತಾ ಇದೆ. ಅದೇ ಟೈಮ್ ಅಲ್ಲಿ ಇಲ್ಲಿ ಕೆಳಗಡೆ ನಿಂತ್ಕೊಂಡು ರಿಯುಕ್ ಡೆವಿಲ್ ಅದ್ರ ಕೆಲ್ಸನ ಮಾಡೋದಕ್ಕೆ ಶುರು ಮಾಡುತ್ತೆ. ಆ ದೊಡ್ಡ ಮೆರಿ ಗೋ ರೌಂಡ್ ನ ಹೊಡೆದಾಕುತ್ತೆ. ಹೀರೋಯಿನ್ ಕೆಳಗಡೆ ಬೀಳಕ್ ಹೋಗ್ತಾಳೆ, ನಮ್ ಹೀರೋ ಕಾಪಾಡೋದಕ್ಕೆ ಟ್ರೈ ಮಾಡ್ತಾನೆ. ಅವಾಗ ಆ ಬುಕ್ ಕೆಳಗಡೆ ಬೀಳ್ಬೇಕಾದ್ರೆ ನಮ್ ಹೀರೋಯಿನ್ ಅದನ್ನ ಕ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಆ ಬುಕ್ ನಿಂದ ಒಂದ್ ಪೇಜ್ ಮಾತ್ರ ಹರಿದು ಗಾಳಿಯಲ್ಲಿ ಹಾರ್ಕೊಂಡು ಹೋಗುತ್ತೆ. ಇವಾಗ ಬುಕ್ ಬೀಳ್ತಾ ಇದೆ, ಹೀರೋಯಿನ್ ಬೀಳ್ತಾ ಇದ್ದಾರೆ, ಹಿಂದ್ಗಡೆನೆ ನಮ್ ಹೀರೋನು ಬಿದ್ದೋಗ್ತಾ ಇದ್ದಾರೆ. ಸರಿ ಎಲ್ಲರೂ ನೀರಿಗೆ ತಾನೆ ಬೀಳ್ತಾರೆ ಅಂತ ಅನ್ಕೊಂಡ್ರೆ ಅಲ್ಲಿ ನೀರ್ ಮೇಲೆ ಒಂದ್ ಬೋಟ್ ನ ನಿಲ್ಸಿ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ. ಅದ್ರ ಮೇಲೆನೆ ಬಿದ್ದು ನಮ್ ಹೀರೋಯಿನ್ ಅಲ್ಲೇ ಸಾಯ್ತಾಳೆ. ಆದ್ರೆ ನಮ್ ಹೀರೋನು ಆ ಬುಕ್ ಮಾತ್ರ ನೀರಿಗೆ ಬೀಳ್ತಾರೆ. ಅಲ್ಲಿ ಹಾಗೆ ಅರ್ಧೋಗಿದ್ದ ಪೇಪರ್ ಗಾಳಿಯಲ್ಲಿ ಹಾರ್ಕೊಂಡೋಗಿ ಬೆಂಕಿಯಲ್ಲಿ ಬಿದ್ದು ಸುಟ್ಟೋಗುತ್ತೆ. ಆ ಪೇಜ್ ನಲ್ಲಿ ನಮ್ ಹೀರೋಗೆ ಹಾರ್ಟ್ ಅಟ್ಯಾಕ್ ಬಂದು ಸಾಯ್ಬೇಕು ಅಂತ ನಮ್ ಹೀರೋಯಿನ್ ಬರ್ದಿರ್ತಾಳೆ. ಅದು ಇವಾಗ ಬೆಂಕಿಗೆ ಬಿದ್ದು ಸುಟ್ಟೋಗಿದ್ರಿಂದ ನಮ್ ಹೀರೋ ತಪ್ಪಿಸ್ಕೊಂಡಿದ್ದಾನೆ. ಅದೇ ಟೈಮ್ ಅಲ್ಲಿ ಇಲ್ಲೊಬ್ಬ ನೀರಲ್ಲಿ ಬಿದ್ದ ಡೆತ್ ನೋಟ್ ಬುಕ್ ನ ತಗೊಂಡು ಹೋಗ್ತಾನೆ. ಇಲ್ಲಿ ನಮ್ ಹೀರೋ ಕೋಮಾ ಸ್ಟೇಜ್ ಗೆ ಹೋಗ್ಬಿಟ್ಟಿದ್ದಾನೆ. ಆದ್ರೂ ನೆಕ್ಸ್ಟ್ 48 ಅವರ್ಸ್ ಗೆ ತುಂಬಾ ಜನ ಕ್ರಿಮಿನಲ್ಸ್ ಕಿರಾಯಿಂದ ಸಾಯ್ತಾರೆ. ಆದ್ರಿಂದ ಹೈಯರ್ ಅಫಿಷಿಯಲ್ಸ್ ನೀನ್ ಹೇಳಿದೆಲ್ಲ ತಪ್ಪು, ಅದು ಮಾತ್ರ ಅಲ್ಲ ನೀನು ತುಂಬಾನೇ ಡ್ಯಾಮೇಜಸ್ ಮಾಡಿದ್ಯಾ, ನಿನ್ನಿಂದ ಡಿಪಾರ್ಟ್ಮೆಂಟ್ ಗೆನೆ ಕೆಟ್ಟ ಹೆಸರು, ಅದು ಮಾತ್ರ ಅಲ್ಲ ಹುಡುಗನ ಬೇರೆ ಸಾಯ್ಸಕ್ ನೋಡಿದ್ಯಾ, ನಿನ್ಗೆ ಎಷ್ಟ್ ದೊಡ್ಡ ಅಫಿಷಿಯಲ್ಸ್ ಪರಿಚಯ ಬೇಕಾದ್ರೂ ಇರ್ಬೋದು, ಅದ್ರ ಬಗ್ಗೆ ನನ್ಗೇನು ಇಲ್ಲ, ಈ ಸಿಟಿಗೆ ನಾನೇ ಇನ್ಚಾರ್ಜ್, ಆದ್ರಿಂದ ಇಲ್ಲಿಂದ ಹೋಗ್ಬಿಡು, ಇನ್ನೊಂದ್ಸತಿ ನಿನ್ನ ಏನಾದ್ರೂ ಈ ಸಿಟಿ ಒಳಗಡೆ ನೋಡಿದ್ರೆ ನಿನ್ನ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಎಲ್ನ ಕಳಿಸ್ಬಿಡ್ತಾರೆ. ಸೊ ಬೇಜಾರಾಗಿ ಫ್ಲೈಟ್ ಹತ್ತಿ ಹೊರಡೋಣ ಅಂತ ಹೊರಡ್ಬೇಕಾದ್ರೆ ಅದೇ ಟೈಮ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಮಲ್ಗಿರೋ ನಮ್ ಹೀರೋ ಎದೆ ಮೇಲೆ ಆ ಡೆತ್ ನೋಟ್ ಬುಕ್ ನ ತಂದಿಡ್ತಾನೆ ಒಬ್ಬ. ಹಾಗೆ ನಮ್ ಹೀರೋ ಕಣ್ ಬಿಡ್ತಾನೆ. ಆ ಬುಕ್ ನ ತಗೊಂಡು ಪಿಲ್ಲೋ ಕೆಳಗಡೆ ಹೌಸ್ ಇಡ್ತಾನೆ. ಹೇಗೆ ಎಲ್ಲ ನಮ್ ಹೀರೋಗೆನೆ ಫೇವರ್ ಆಗಿ ನಡೀತಿದೆಯಲ್ಲ ಅಂತ ನೋಡಿದ್ರೆ ಆವಾಗ ಅಲ್ಲಿಗೆ ಹೀರೋ ಅವರ ತಂದೆನೂ ಬರ್ತಾರೆ. ನೀನೇ ಕಿರಾ ಅಂತ ಗೊತ್ತಾಯ್ತು, ಹೇಗೆ ಇದನ್ನೆಲ್ಲ ಮಾಡ್ದೆ, 400ಕ್ಕೂ ಹೆಚ್ಚು ಜನರನ್ನ ಕೊಂದ್ಬಿಟ್ಟಿಯಲ್ಲ ಹೇಗೆ ಅಂತ ಕೇಳ್ತಾರೆ. ಇವರಿಗೆ ಹೇಗೆ ಗೊತ್ತಾಯ್ತು ಅಂದ್ರೆ ಮನೇಲಿ ಅವ್ರ ವೈಫ್ ನ ಸಾಯಿಸಿದ ಒಂದು ಫೋಟೋನ ಸೆಲ್ಫ್ ನಲ್ಲಿ ಇಟ್ಟಿದ್ರಲ್ಲ, ಮತ್ತೆ ಅದನ್ನ ಹುಡುಕ್ಬೇಕಾದ್ರೆ ಅದು ಹೀರೋ ರೂಮ್ ಅಲ್ಲಿ ಸಿಕ್ಕಿರುತ್ತೆ. ಪ್ಲಸ್ ನಮ್ ಕೂಡ ಮತ್ತೆ ಇವನೇ ಕಿರಾ ಅಂತ ಹೇಳಿದ್ನಲ್ಲ, ಎಲ್ಲಾನು ಮ್ಯಾಚ್ ಮಾಡಿ ನೋಡಿ ಇವರು ಕೂಡ ಒಂದು ಪೊಲೀಸ್ ಅಲ್ವಾ, ಸೊ ಈಸಿಯಾಗಿ ಕಂಡಿಡ್ದು ಬಿಟ್ಟಿದ್ದಾರೆ. ಇವಾಗ್ಲೇನೆ ಹೀರೋ ಟ್ವಿಸ್ಟ್ ನ ರಿವೀಲ್ ಮಾಡ್ತಾನೆ. ಇವನು ಸ್ಕೂಲ್ ನಿಂದ ಓಡೋಗ್ತಾನಲ್ಲ ಹೀರೋಯಿನ್ ಹತ್ರ, ಆ ಗ್ಯಾಪ್ ಅಲ್ಲಿ ಕಿರಾ ವೆಬ್ಸೈಟ್ ನ ಓಪನ್ ಮಾಡಿ ಒಂದು ರೇಪಿಸ್ಟ್ ಡಾಕ್ಟರ್ನು ಚೈಲ್ಡ್ ಅಬ್ಯೂಸ್ ಮಾಡೋ ಒಬ್ಬ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡಿ ಒಂದು ದೊಡ್ಡ ಕಥೆನೆ ಬರ್ದಿದ್ದಾನೆ. ಇವಾಗ್ಲೇನೆ ಆ ಫ್ಲಾಶ್ ಬ್ಯಾಕ್, ಆ ದೊಡ್ಡ ಮೆರಿಗೋ ರೌಂಡ್ ಅಲ್ಲಿ ಹತ್ತಿ ನಿಂತಿರ್ಬೇಕಾದ್ರೆ ಆ
ಅಕಸ್ಮಾತ್ ಹೀರೋಯಿನ್ ಬುಕ್ ನ ಏನಾದ್ರೂ ಕಿತ್ಕೋಬಿಟ್ರೆ ಅದು ಆ ಮೆರಿಗೋ ರೌಂಡ್ ರಿಪೇರ್ ಆಗಿ ಒಡೆದೋಗ್ಬೇಕು. ಅವಾಗ ಹೀರೋಯಿನ್ ಬೀಳ್ಬೇಕು. ಅವಳು ಹಾಗೆ ಬೀಳ್ಬೇಕಾದ್ರೇನೆ ಅವಳ ಕೈಯಿಂದಾನೆ ಹೀರೋ ಸಾಯ್ಬೇಕು ಅಂತ ಬರ್ದಿರೋ ಪರ್ಟಿಕ್ಯುಲರ್ ಪೇಜ್ ಅರ್ದು ಗಾಳಿಯಲ್ಲಿ ಹಾರ್ಕೊಂಡ್ ಹೋಗಿ ಬೆಂಕಿಗೆ ಬಿದ್ದು ಸುಟ್ಟೋಗ್ಬೇಕು. ನೀರಲ್ಲಿ ಬೋಟ್ ನಿಂತಿರ್ಬೇಕು. ಆ ಬೋಟ್ ಮೇಲೆನೆ ಹೀರೋಯಿನ್ ಬಿದ್ದು ಸಾಯ್ಬೇಕು. ಇವನು ನೀರಿಗೆ ಬೀಳ್ಬೇಕು. ಆವಾಗ ಇವನು ಆ ಕಿರಾ ವೆಬ್ಸೈಟ್ ಅಲ್ಲಿ ನೋಡಿದ ಡಾಕ್ಟರ್ ಬಂದು ಕಾಪಾಡಿ 2 ಡೇಸ್ಗೆ ಕೋಮಾಗೆ ಹೋಗೋ ತರ ಒಂದು ಇಂಜೆಕ್ಷನ್ ಹಾಕ್ಬೇಕು. 2 ದಿನ ಆದ್ಮೇಲೆ ಆ ಡಾಕ್ಟರ್ ಸೂಸೈಡ್ ಮಾಡಿ ಸತ್ತೋಗ್ಬೇಕು. ಮತ್ತೆ ಆ ಡೆತ್ ನೋಟ್ ನ ಆ ಚೈಲ್ಡ್ ಅಬ್ಯೂಸ್ ಮಾಡೋ ವ್ಯಕ್ತಿ ಹೇಗಾದ್ರೂ ಕಂಡಿಡ್ದು 2 ಡೇಸ್ ಯೂಸ್ ಮಾಡಿ ಇನ್ನು ಕ್ರಿಮಿನಲ್ಸ್ ಹೆಸರನ್ನೆಲ್ಲ ಬರ್ದು ಕೊಂದಾದ್ಮೇಲೆ ತಂದು ಹೀರೋ ಎದೆ ಮೇಲೆ ಇಟ್ಬಿಟ್ಟು ಅವನು ಸೂಸೈಡ್ ಮಾಡಿ ಸತ್ತೋಗ್ಬೇಕು ಅಂತ ಬರ್ದಿರ್ತಾನೆ ಹೀರೋ. ಅದೇ ರೀತಿನೇ ಎಲ್ಲವೂ ಆಗಿದೆ. ಉಫ್, ಎಷ್ಟ್ ದೊಡ್ಡ ಇಂಟೆಲಿಜೆಂಟ್ ಕೆಲಸ ಮಾಡಿದಾನೆ. ಇದೇ ಟೈಮಲ್ಲಿ ನಮ್ ಹೀರೋನ ಚೇಸ್ ಮಾಡಿ ಹಿಡ್ದಿದ್ನಲ್ಲ, ಆವಾಗ ನಮ್ ಹೀರೋ ಹೇಳಿರ್ತಾನೆ ಎಲ್ಲದಕ್ಕೂ ಒಂದ್ ಬುಕ್ಕೆ ಕಾರಣ, ಆ ಬುಕ್ಕೆ ಎಲ್ಲ ಪ್ರಾಬ್ಲಮ್ಸ್ಗೂ ರೀಸನ್ ಅಂತ ಹೇಳಿರ್ತಾನೆ. ಸೊ ಅದು ನಮ್ ಎಲ್ಲಿಗೆ ನೆನ್ಪಾಗಿ ನಮ್ ಹೀರೋ ಅವ್ರ ಮನೆಗೆ ಬಂದು ಬುಕ್ಸ್ ನೆಲ್ಲ ಚೆಕ್ ಮಾಡ್ತಾನೆ. ಆವಾಗ ಒಂದು ಹಳೆ ಪೇಪರ್ ಸಿಗುತ್ತೆ. ಆ ಪೇಪರ್ ನಲ್ಲೇ FBI ಏಜೆಂಟ್ಸ್ ಎಲ್ಲ ಸಾಯ್ಬೇಕು ಮತ್ತೆ ಎಲ್ಲವರ ಅಸಿಸ್ಟೆಂಟ್ ಹೇಗೆ ಸಾಯ್ಬೇಕು ಅಂತಾನು ಬರ್ದಿದೆ. ಇದನ್ನ ನೋಡಿ ಡೆತ್ ನೋಟ್ ಬುಕ್ ಅಂದ್ರೆ ನಿಜಾನೇ ಅಂತ ಅರ್ಥ ಮಾಡ್ಕೊಳ್ತಾನೆ ನಮ್ ಮತ್ತೆ ಇನ್ನುವೇ ಸ್ವಲ್ಪ ನೇಮ್ಗಳನ್ನ ಬರೆಯೋ ಅಷ್ಟು ಸ್ವಲ್ಪ ಪ್ಲೇಸಸ್ ಇದೆ ಆ ಪೇಪರ್ ನಲ್ಲಿ. ಸೊ ನಮ್ ಹೀರೋ ಅವರ ಫೋಟೋನ ನೋಡ್ಕೊಂಡೆ ಪೆನ್ನ ತಗೊಂಡು ನಗಾಡ್ತಾ ಇದ್ದಾನೆ. ಇಲ್ಲಿ ಹಾಸ್ಪಿಟಲ್ ಅಲ್ಲಿ ನಮ್ ಡೆವಿಲ್ ಕಿರಾ ನಗಾಡ್ಕೊಂಡೆ ನಮ್ ಹೀರೋ ಹತ್ರ ಬರುತ್ತೆ. ಈ ಮನುಷ್ಯರ ಬುದ್ಧಿ ನನ್ಗೆ ತುಂಬಾನೇ ಇಷ್ಟ ಅಂತ ಹೇಳುತ್ತೆ. ಇಲ್ಲಿಗೆನೆ ಡೆತ್ ನೋಟ್ ಮೂವಿ ಮುಗಿಯುತ್ತೆ. ಸೊ ನಿಮ್ಗೆ ಈ ತರ ಬುಕ್ ಸಿಕ್ಕಿದ್ರೆ ನೀವ್ ಏನ್ ಮಾಡ್ತಾ ಇದ್ರಿ, ಯಾರ ಹೆಸರನ್ನೆಲ್ಲ ಬರೀತಾ ಇದ್ರಿ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮ್ಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡ್ಬೇಕಾಗಿರೋದು ನಿಮ್ ಸಪೋರ್ಟ್ ಮಾತ್ರ. ಸೊ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ನ ಪ್ರೆಸ್ ಮಾಡ್ಕೊಳ್ಳಿ, ಮಿಸ್ ಇಲ್ದೆ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.